ಶ್ರೀನಿವಾಸ ಗುರೋ ರಾಘವೇಂದ್ರ. ದೇವಸ್ವಭಾವೋ ದಿವಿಜದ್ರುಮೋಯಂ ಭವ್ಯಸ್ವರೂಪೋ ಭವದುಃಖತೂಲ. ಇವು ಗುರುರಾಜರ ಅಚ್ಚುಮೆಚ್ಚಿನ ಶಿಷ್ಯರೆನಿಸಿದ ಅಪ್ಪಣ್ಣಾಚಾರ್ಯರು, ತುಂಗಾ ತರಂಗ ಪ್ರತಿಭಂಗೋರು, ಸಂಗಯಿತ ಶೃಂಗಾರ ತೀರಗರು, ಮಂತ್ರಾಲಯ ನಿಲಯರು, ತಮ್ಮ ಜೀವಿತೇಶ್ವರರು, ಗುರುಗಳು, ಕರುಣಾಮೂರ್ತಿಗಳು ಆದ ಶ್ರೀ ಗುರುರಾಘವೇಂದ್ರರ ಸ್ವರೂಪ ಸೌಭಾಗ್ಯಗಳನ್ನು ಸ್ಮರಿಸುತ್ತಾ ಆಡಿದ ನುಡಿಮುತ್ತುಗಳು. ರಾಘವೇಂದ್ರ ಗುರು ಸಾರ್ವಭೌಮರು ಭಕ್ತರಿನ ಭೂಲೋಕಲ್ಪತರು, ಕಾಮಧೇನು ಚಿಂತಾಮಣಿಗಳು, ರೋಗವನ್ನು ಪರಿಹರಿಸಿ ಜ್ಞಾನ ವೈದ್ಯ ಭಕ್ತಿಗಳೆಂಬ ಚೈತನ್ಯವನ್ನು ಕರುಣಿಸುವ ವೈದ್ಯಮಣಿಗಳು, ಆರ್ತರು, ದುಃಖಿಗಳು, ಅನಾಥರೂ ಆದ ಸಾತ್ವಿಕ ಜೀವಿಗಳಿಗೆ ಕರಾವಲಂಬನೆಯನ್ನು ಕೊಟ್ಟು ಕರಿರಾಜವರನ ದಿವ್ಯ ಸನ್ನಿಧಾನಕ್ಕೆ ಕರೆದೊಯ್ಯುವ ಕರುಣಾಂತರಂಗ ಹೃದಯ. ಪ್ರಹ್ಲಾದ, ಬಾಹ್ಲೀಕ ವ್ಯಾಸರಾಜರಾಗಿ ಧರೆಗಿಳಿದು ಬಂದ ದೊರೆ, ಧರೆಯ ಜನರನ್ನು ಧೀರ ವೇಣುಗೋಪಾಲನ ಕಡೆಗೆ ಕರೆದೊಯ್ಯುವ ಧಣಿ, ಧೀರ ವೇಣುಗೋಪಾಲನ ಕಡೆಗೆ ಕರೆದೊಯ್ಯುವ ಮಹಾಧಣಿಗಳು. ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ, ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ, ಭೂತಲು ರತಿ ಪೂಟಿದನು ಗುರುರಾಯ. ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ, ಭೂತಲೋದ್ಧಾರಕ್ಕೆ ಪೂಟಿದನು ಗುರುರಾಯ. ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ. ದೇವಗೆ ನಿತ್ಯ ಪೂಜೆ ಗಣಿ ಮಾಡುತ್ತಿರುತ್ತೀತ ಶಂಕುಕರ್ಣನೀತ. ಬ್ರಹ್ಮದೇವಗೆ ನಿತ್ಯ ಪೂಜೆ ಗಣಿ ಮಾಡುತ್ತಿರುತ್ತೀತ ಶಂಕುಕರ್ಣನೀತ. ಬ್ರಹ್ಮಚಾಪದಿ ಭೂಮಿಯೊಳಗುನಿಸಿದ ಶ್ರೀ, ಬ್ರಹ್ಮಚಾಪದಿ ಭೂಮಿಯೊಳಗುನಿಸಿದ ಶ್ರೀ ನಾರಸಿಂಹನನು ಭಜಿಸಿದ ಪ್ರಹ್ಲಾದ ರಾಜನೀತನಿ. ಪ್ರಹ್ಲಾದ ವ್ಯಾಸ ಮುನಿರಾಯ, ಭೂತಲೋದ್ಧಾರಕ್ಕೆ ಪೂಟಿಹನು ಗುರುರಾಯ. ಪ್ರಹ್ಲಾದ ವ್ಯಾಸ ಮುನಿರಾಯ. ಬಾಲ್ಮೀಕನಾಗಿ ಶ್ರೀ ಕೃಷ್ಣದೇವನ ಸೇವೆ, ಬಾಲ್ಮೀಕನಾಗಿ ಶ್ರೀ ಕೃಷ್ಣದೇವನ ಆಹ್ಲಾದದಿಂಗೈದು ದ್ವಾಪರದಿ ಮೆರೆದ. ಬಾಲ್ಮೀಕನಾಗಿ ಶ್ರೀ ಕೃಷ್ಣದೇವನ ಆಹ್ಲಾದದಿಂಗೈದು ದ್ವಾಪರದಿ ಮೆರೆದ. ಕ್ಷುಲ್ಲ ದುರ್ವಾದಿಗಳ ವಾದದಲ್ಲಿ ಜಯಿಸಿದ, ಕ್ಷುಲ್ಲ ದುರ್ವಾದಿಗಳ ವಾದದಲ್ಲಿ ಜಯಿಸಿದ ಮಲ್ಲ ಶ್ರೀ ವ್ಯಾಸಾರ್ಯ ಕೃಷ್ಣರಾಯನ ಗುರು. ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ, ಭೂತಲೋದ್ಧಾರಕ್ಕೆ ಪೂಟಿಹನು ಗುರುರಾಯ. ಈತನೇ ಪ್ರಹ್ಲಾದ ವ್ಯಾಸ ಮುನಿರಾಯ.
ಕಲ್ಯಾಣಕ್ಕಾಗಿ ಶ್ರೀನಿವಾಸನ ಅನುಗ್ರಹದಿಂದ ತಿಮ್ಮಣ್ಣ ಭಟ್ಟರ ಸಹಧರ್ಮಚಾರಣಿಯಾದ ವೆಂಕಮಾಂಬೆಯ ಗರ್ಭಾಂಬುದಿಯಿಂದ ಉದಯಿಸಿದ ವೆಂಕಣ್ಣ ಭಟ್ಟರು ಒಂದು ಶುಭ ಮುಹೂರ್ತದಲ್ಲಿ ಸುಧೀಂದ್ರ ತೀರ್ಥರ ಕರಕಮಲಗಳಿಂದ ಹಂಸನಾಮಕ ಪರಮಾತ್ಮನ ದಿವ್ಯ ಪರಂಪರೆಯಲ್ಲಿ ಬಂದ ಆಚಾರ್ಯ ಮಧ್ವರ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದರು. ಅಂದು ನಡೆದ ಪಟ್ಟಾಭಿಷೇಕ ಮಹೋತ್ಸವದ ಸ್ಮರಣೆ ಚಿಂತನೆಗಳು ಎಲ್ಲ ತರಹದ ಪಾಪಗಳನ್ನು ಪರಿಹರಿಸಿ ಪರಬ್ರಹ್ಮನ ಪರಮಾನುಗ್ರಹ ಪ್ರಾಪ್ತಿಗೆ ಕಾರಣವಾಗುವು. ಪುಣ್ಯದ ರಾಶಿಯನ್ನೇ ಸುರಿಸುವವು. ಸಕಲ ಸಾತ್ವಿಕರ ಸಕಲಾಭೀಷ್ಟಗಳನ್ನು ಸಲ್ಲಿಸಲು ಸದಾ ಸಿದ್ಧರಾಗಿ ನಿಂತ ಶ್ರೀ ರಾಘವೇಂದ್ರರ ಪಟ್ಟಾಭಿಷೇಕ ಮಹೋತ್ಸವವನ್ನು ಮನದಣಿಯೇ ನೋಡಿ ಆನಂದಿಸೋಣ. ಶ್ರೀ ರಾಘವೇಂದ್ರ ತೀರ್ಥರ ಪಟ್ಟಾಭಿಷೇಕ ಮಹೋತ್ಸವವನ್ನು ಮನದಣಿಯೇ ನೋಡಿ ಆನಂದಿಸೋಣ. ಹರೇ ಶ್ರೀನಿವಾಸ. ಗಣಪತಿ ಪೂಜಾ. ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಭಾರತ್ಯೈ ನಮಃ ಸರಸ್ವತ್ಯೈ ನಮಃ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೇ ನಮಃ ನಾರಾಯಣಾಯ ನಮಃ ಆಚಮ್ಯ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಹೃಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಸಂಕರ್ಷಣಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಮಧೋಕ್ಷಜಾಯ ನಮಃ ಓಂ ನಾರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಯೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಓಂ ಪ್ರಣವಸ್ಯ ಪರಬ್ರಹ್ಮ ಶ್ರೀ ಪರಮಾತ್ಮಾ ದೇವತಾ ದೈವೀ ಗಾಯತ್ರಿ ಚಂದ ಪ್ರಾಣಾಯಾಮೇ ವಿನಿಯೋಗ. ಓಂ ಭೂ ಓಂ ಭುವ ಓಂ ಸ್ವ ಓಂ ಮಹಾ ಓಂ ಜನ ಓಂ ತವ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪೋಜ್ಞೋ ಧೀರಸೋ ಅಮೃತಂ ಬ್ರಹ್ಮ ಭೋಸ್ವರಂ ಶುಭೇ ಶೋಭನೆ ಮುಹೂರ್ತೆ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಶ್ವೇತಪರಃ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾನದಿಗೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೆ ವ್ಯಾವಹಾರಿಕ ನಾಮ ಸಂವತ್ಸರೆ ಖರರಾಮ ಸಂವತ್ಸರೆ ಉತ್ತರಾಯಣೆ ಸಜರ್ರಥೋ ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ದ್ವಿತೀಯಾಯಾಂ ತಿಥೌ ಗುರುವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಜಿತೌ ಶ್ರೀ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಾಣಾಪಾನವ್ಯಾನೋದಾನ ಸಮಾನ ಅಂತರ್ಯಾಮಿ ಹಯಗ್ರೀವ ನಾರಸಿಂಹ ರಾಮ ವೇದವ್ಯಾಸ ಕೃಷ್ಣಾವಿನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೇರಣೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತ್ಯರ್ಥಂ ಸರ್ವೇಷಾಂ ಸಜ್ಜನಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ದ್ವಾರ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಪ್ರಧಾನತಃ ಸಂಸ್ಕೃತಿ ಸಂಪ್ರದಾಯ ಸದ್ಧರ್ಮ ಸುದೃಢ ಆಸಕ್ತಿ ಸಿದ್ಧ್ಯರ್ಥಂ ಶ್ರೀ ರಾಘವೇಂದ್ರ ಸ್ವಾಮಿನಾಂ ಪಟ್ಟಾಭಿಷೇಕ ಸಂಸ್ಮರಣಾಖ್ಯ ಮಹೋತ್ಸವಂ ಕರಿಷ್ಯೆ ತರಂಗತ್ವೇನ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀತನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯರಿಂದ ನೀತಲಗು ತಜ್ಞನಡ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪದಿ ಕರುಣಾಳು ಕೈ ಪಿಡಿದಮ್ಮನುದ್ಧರಿಸು. ಓಂ ಭೂ ಗಣಪತಿಂ ಆವಾಹಯಾಮಿ ಓಂ ಭುವಃ ಗಣಪತಿಂ ಆವಾಹಯಾಮಿ ಓಂ ಸುವಃ ಗಣಪತಿಂ ಆವಾಹಯಾಮಿ ಓಂ ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ. ಆಖುವಾಹನಾಯ ನಮಃ ಆಸನಂ ಸಮರ್ಪಯಾಮಿ. ಏಕದಂತಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಏಕದಂತಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಕಪಿಲಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಆಚಮನೀಯಂ ಸಮರ್ಪಯಾಮಿ. ವಿಘ್ನರಾಜಾಯ ನಮಃ ಮಂಗಲಸ್ನಾನಂ ಸಮರ್ಪಯಾಮಿ. ಆಪೋಹಿಷ್ಟಾಮಯೋ ಭವ ತಾನ ಊರ್ಜೆ ದದಾತನಮಹರಣಾಯ ಚಕ್ಷರೆ ಯೋ ಭಸ್ಯಪದಮಯೋ ರಥಃ ತಸ್ಯ ಭಾದಯತೆ ಹನಃ ವಿಶದೀರ್ಭಮಾದ್ರಃ ತಸ್ಮ ಆನಂಗಾಮಾಮೋ ಯಕ್ಷಯಾಯ ಜನ್ಮದ ಆಪೋಜನ ಯಥಾಚನಃ. ವೇದವ್ಯಾಸ ಕರುಣಾಪಾತ್ರಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವೇದವ್ಯಾಸ ಕರುಣಾಪಾತ್ರಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವೇದವ್ಯಾಸ ಕರುಣಾಪಾತ್ರಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ.
इवेन्द्रमुखाय नमः यज्ञोपवीतं समर्पयामि षण्मुखानुजाय नमः आभरणानि समर्पयामि विश्वोपासकाय नमः गन्धं समर्पयामि रुक्मिणीतनय चारुदेष्णावताराय नमः अक्षतान् समर्पयामि आकाशाधिपतये नमः नानाविधपरिमलपुष्पाणि समर्पयामि मूषकवाहनाय नमः धूपं समर्पयामि मूषकवाहनाय नमः धूपं समर्पयामि ईषणत्रयभञ्जकाय नमः दीपं समर्पयामि भववरपुत्राय नमः नैवेद्यं समर्पयामि भववरपुत्राय नमः नैवेद्यं समर्पयामि मुख्यप्राणावेशयुताय नमः उत्तरनीराजनं समर्पयामि मुख्यप्राणावेशयुताय नमः उत्तरनीराजनं समर्पयामि वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा श्रीकरजगन्नाथविठ्ठलप्रियाय नमः मन्त्रपुष्पाञ्जलिं समर्पयामि श्रीकरजगन्नाथविठ्ठलप्रियाय नमः मन्त्रपुष्पाञ्जलिं समर्पयामि गणाध्यक्षाय नमः प्रदक्षिणनमस्कारान् समर्पयामि पंचवक्त्रतनया गणनाथ ಲಕುಮಿ ಪ್ರಾಣರ ಪತಿಯಾದ ಪರಬ್ರಹ್ಮ ನಾರಾಯಣನೇ ತತ್ವೈಶರಿಂದ ಕೂಡಿ ಅಂತರ್ಯಾಮಿಯಾಗಿ ನಿಂತು ಗುಣಕಾರ್ಯಗಳನ್ನು ತಾನೇ ಮಾಡಿಸುವನೆಂಬ ಈ ಸುಜ್ಞಾನವನ್ನೇ ಕರುಣಿಸಿ ಪಂಚಭೇದಾತ್ಮಕವಾದ ಪ್ರಪಂಚಕ ಪಂಚರೂಪಾತ್ಮಕ ಶ್ರೀಹರಿಯೇ ಸ್ವಾಮಿ ಪಂಚಮುಖ ಚಕ್ರಾದಿಗಳೆಲ್ಲರೂ ಅವನ ಕಿಂಕರುಳು ಎಂಬ ದೀಕ್ಷೆಯನ್ನು ಕೊಟ್ಟು ವಿಘ್ನಗಳನ್ನು ತಡೆದು ಪ್ರತಿ ದಿವಸದಲ್ಲಿ ಭಗವನ್ನಾಮ ಸಂಕೀರ್ತನಗಳನ್ನು ನೀ ನುಡಿದು ನುಡಿಸನ್ನಿಂದ ದೇವಾ ನೀ ನುಡಿದು ನುಡಿಸನ್ನಿಂದ ದೇವಾ. ಏಕದಂತ ಇಭೇಂದ್ರಮುಖ ಚಾಮೀಕರಕೃತಭೂಷಣಾಂಗ ಕೃಪಾಕಟಾಕ್ಷದಿನೂಡು ವಿಜ್ಞಾಪಿಸುವೆನಿತೆಂದು ಏಕದಂತ ಇಭೇಂದ್ರಮುಖ ಚಾಮೀಕರಕೃತಭೂಷಣಾಂಗ ಕೃಪಾಕಟಾಕ್ಷದಿನೋಡು ನೋಕನೀಯನನುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು. ನೋಕನೀಯನನುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು. ಪರಮ ಕರುಣಾಳು. ಲಂಬೋದರ ಪಾಹಿ ಪಾಹಿ ಲಂಬೋದರ ಪಾಹಿ ಪಾಹಿ ಲಂಬೋದರ ಪಾಹಿ ಪಾಹಿ ಶಂಭುನಂದನ ಸುರನುತ ಪಾದ ಲಂಬೋದರ ಪಾಹಿ ಪಾಹಿ ಶಂಭುನಂದನ ಸುರನುತ ಪಾದ ಲಂಬೋದರ ಪಾಹಿ ಪಾಹಿ. ಯೋಗೀಶಾರ್ಚಿತ ಶ್ರೀ ಪಾರ್ವತಿ ಪುತ್ರ ನತ ಮಿತ್ರ ಅಗಸವಾಳ್ಪೆ ಮೂಷಕರೂಢ. ಯೋಗೀಶಾರ್ಚಿತ ಶ್ರೀ ಪಾರ್ವತಿ ಪುತ್ರ ನತ ಮಿತ್ರ ಅಗಸವಾಳ್ಪೆ ಮೂಷಕರೂಢ. ನಾಗಶಯನನ ಪಾದ ಧ್ಯಾನದಲ್ಲಿಡು ನಿತ್ಯ ನಾಗಶಯನ ಪಾದ
ಶ್ರೀ ಗಣಪತಿ ನಿನ್ನ ಬಲಗೊಂಬೆ ಲಂಬೋದರ ಪಾಹಿ ಪಾಹಿ ಶಂಭುನಂದನ ಸುರನುತ ಪಾದ ಲಂಬೋದರ ಪಾಹಿ ಪಾಹಿ ಧನುಜರ ಮೋಹಿಸುವುದಕ್ಕೆ ಸಂಕಟ ಚೌತಿ ಎನಿಸಿ ಪೂಜಿಸಿ ಕೊಂಬೆ ಜನರಿಂದ ಧನುಜರ ಮೋಹಿಸುವುದಕ್ಕೆ ಸಂಕಟ ಚೌತಿ ಎನಿಸಿ ಪೂಜಿಸಿ ಕೊಂಬೆ ಜನರಿಂದ ಮುನಿ ವ್ಯಾಸ ಕೃತ ಗ್ರಂಥಾರ್ಥವ ತಿಳಿದು ಬರೆದು ಮುನಿ ವ್ಯಾಸ ಕೃತ ಗ್ರಂಥಾರ್ಥವ ತಿಳಿದು ಬರೆದು ಗಣರಾಜ ನಿನ್ನ ಪಾದ ಬಲಗೊಂಬೆ ಲಂಬೋದರ ಪಾಹಿ ಪಾಹಿ ಶಂಭುನಂದನ ಸುರನುತ ಪಾದ ಲಂಬೋದರ ಪಾಹಿ ಪಾಹಿ ಪ್ರಾಣ ಸೇವಕ ಚಾಮೀಕರ ವರ್ಣ ಗಜಮುಖ ಪ್ರಾಣೇಶ ವಿಠಲನ ಸುಕುಮಾರ ಪ್ರಾಣ ಸೇವಕ ಚಾಮೀಕರ ವರ್ಣ ಗಜಮುಖ ಪ್ರಾಣೇಶ ವಿಠಲನ ಸುಕುಮಾರ ನೀನೊಲಿದ ಮಗೆ ವಿಘ್ನವ ಪರಿಹರಿಸುತ್ತ ನೀನೊಲಿದ ಮಗೆ ವಿಘ್ನವ ಪರಿಹರಿಸುತ್ತ ಕೋಣಿಸು ಸನ್ನದಿಯ ಬಲಗೊಂಬೆ ಲಂಬೋದರ ಪಾಹಿ ಪಾಹಿ ಶಂಭುನಂದನ ಸುರನುತ ಪಾದ ಲಂಬೋದರ ಪಾಹಿ ಪಾಹಿ ಲಂಬೋದರ ಪಾಹಿ ಪಾಹಿ ಲಂಬೋದರ ಪಾಹಿ ಪಾಹಿ ಸಕಲ ಸಾತ್ವಿಕ ಜೀವಿಗಳಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವವರು ಕರುಣಾಮೂರ್ತಿಗಳು ಜ್ಞಾನ ವೈರಾಗ್ಯ ಭಕ್ತಿ ಸ್ವರೂಪರು ತಮ್ಮ ನಡೆ ನುಡಿಗಳಿಂದ ಸಂಸ್ಕೃತಿ ಸಂಪ್ರದಾಯ ಸದಾಚಾರ ಸದ್ಧರ್ಮಗಳನ್ನು ಬೋಧಿಸಿದವರು ಆದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು ಹರಿದಾಸ ಬಂಧುಗಳು ಓ ಮಂತ್ರಾಲಯ ಮಂದಿರ ಪೂಷರಪಿತ ಕಮಲೇಶ ವಿಠ್ಠಲನ ದಾಸಾಗ್ರೇಸರ ಗುರುರಾಜ ಹರಿದಾಸರು ಪರವಶೆಯಿಂದ ಬಾಯಿ ತೆರೆದು ಕೂಗುತ್ತಿರುವರು. ಪಟ್ಟಾಭಿಷೇಕ ಮಹೋತ್ಸವಕ್ಕಾಗಿ ಆಗಮಿಸಿ ದರ್ಶನ ಭಾಗ್ಯವನ್ನು ಕರುಣಿಸಿರಿ. ಓ ಗುರುರಾಘವೇಂದ್ರ, ಪಟ್ಟಾಭಿಷೇಕ ಮಹೋತ್ಸವಕ್ಕಾಗಿ ಆಗಮಿಸಿ ದರ್ಶನ ಭಾಗ್ಯವನ್ನು ಕರುಣಿಸಿರಿ ಎಂದು ಸ್ಥಿರವಾಗಿ ಮನಮುಟ್ಟಿ ಕರೆಯುತ್ತಿರುವರು. ಗುರು ಸಾರ್ವಭೌಮರನ್ನು ಹರಿದಾಸರು ಮನಮುಟ್ಟಿ ಸ್ಥಿರವಾಗಿ ಕರೆಯುತ್ತಿರುವರು. ಕರದರಿ ಬರಬಾರದು ಗುರುರಾಜ ಗುರುರಾಜ ಕರದರಿ ಬರಬಾರದೆ ಕರದರಿ ಬರಬಾರದೆ ಗುರುರಾಜ 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 ಕರದರಿ ಬರಬಾರದೆ
वरमन्त्रालय पुरमन्दिर तव वरमन्त्रालय पुरमन्दिर तव वरमन्त्रालय पुरमन्दिर तव चरण सेवकರು करव मुगिदु वरमन्त्रालय पुरमन्दिर तव चरण सेवकರು करव मुगिदु करदरि बरबारदी गुरुराज करदरि बरबारदी हरिदासरु सुस्वर सम्मेलदि हरिदासरु सुस्वर सम्मेलदि हरिदासरु सुस्वर सम्मेलदि हरिदासरु सुस्वर सम्मेलदि परवशदलि बाय ತೆರೆದು ಹೋಗಿ हरिदासरु सुस्वर सम्मेलदि परवशदलि बाय ತೆರೆದು ಹೋಗಿ करदरि बरबारदी गुरुराज करदरि बरबारदी शर्पित कमलेश विठ्ठलना कमलेश विठ्ठलना भूषरपित कमलेश विठ्ठलना दासाग्रेसरु ಈ ಸಮಯದಿನಿ ಭೂಷರಪಿತ ಕಮಲೇಶ ವಿಠ್ಠಲನ दासाग्रेसर ಈ ಸಮಯದಿನಿ करदरि बरबारदी गुरुराज करदरि बरबारदी गुरुराज करदरि बरबारदी गुरुराज करदरि बरबारदी करदरि बरबारदी ಸ್ವರೂಪರಾದ ಗುರುರಾಜರೇ, ಇಂದು ನಿಮ್ಮನ್ನು ಕಂಡು ಧನ್ಯನಾದೆ. ಜನ್ಮ ಸಾರ್ಥಕವಾಯಿತು. ಜಗದೊಡೆಯ ಗುರು ಜಗನ್ನಾಥ ವಿಠ್ಠಲನ ಅಂತರಂಗ ಭಕ್ತರಾದ ಗುರುರಾಜರೇ, ನಿಮ್ಮನ್ನು ನೋಡಿ ಧನ್ಯನಾದೆ. ಪ್ರಭೋ ರಾಘವೇಂದ್ರ, ನಿಮ್ಮನ್ನು ನೋಡಿ ಧನ್ಯನಾದೆ. ಗುರೋ ಧನ್ಯನಾದೆ. ಜಯತು ಜಯ ಗುರುರಾಜ ಶುಭತಮ जयतु जय गुरुराज शुभतम जयतु कवि जनकीय सुंदर जयतु निज जन जाल पालक जयतु करुणा जयतु जय गुरुराज शुभतम जयतु कवि जनकीय सुंदर जयतु निज जन जाल पालक जयतु करुणा
जयतु सज्जन विजयदायक जयतु कुजनारण्यपावक जयतु जय जय द्विजवरार्चित पाद पंकेजा जयतु जय जय द्विजवरार्चित पाद पंकेजा ಬಂದಾನುರಾಘವೇಂದ್ರ ಇಂದಿಲ್ಲಿಗೆ ಬಂದಾನುರಾಘವೇಂದ್ರ ಇಂದಿಲ್ಲಿಗೆ ಬಂದಾನುರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಗಜವೇರಿ ಬಂದ ಜಗದಿತಾನಿಂದ ಗಜವೇರಿ ಬಂದ ಜಗದಿತಾನಿಂದ ಗಜವೇರಿ ಬಂದ ಜಗದಿತಾನಿಂದ ಅಜಪಿತ ರಾಮರ ಪದಾಬ್ಜ ಭಜಿಸುತ್ತಲಿ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಗಜವೇರಿ ಬಂದ ಜಗದಿತಾನಿಂದ ಅಜಪಿತ ರಾಮರ ಪದಾಬ್ಜ ಭಜಿಸುತ್ತಲಿ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಹರಿಯ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಹರಿಯ ಕುಣಿಸ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಹರಿಯ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಶರಣಾಗತರನು ಕರವ ಪಿಡಿವೆನೆಂದು ಹರಿಯ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಶರಣಾಗತರನು ಕರವ ಪಿಡಿವೆನೆಂದು ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ 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 ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ ನಿಲ್ಲಿಸುತ್ತ ಮಾನವ ಮಧ್ವೇಶ ವಿಠಲನಲ್ಲಿ ಪ್ರಹ್ಲಾದ ವ್ಯಾಸ
ಮುನೀಂದ್ರ ರಾಘವೇಂದ್ರ ನಿಲ್ಲಿಸುತ್ತ ಮನವ ಮಧ್ವೇಶ ವಿಠಲನಲ್ಲಿ ಬಂದಾರೋ ರಾಘವೇಂದ್ರಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾರೋ ರಾಘವೇಂದ್ರ ಇಂದಿಗೆ ಶ್ರೀಮತ್ ಸದ್ಗುರು ರಾಘವೇಂದ್ರ ಶ್ರೀಮತ್ ಸದ್ಗುರು ರಾಘವೇಂದ್ರ ಮಂತ್ರಾಲಯ ಪ್ರಭು ರಾಘವೇಂದ್ರ ಮೂಲ ರಮಾರ್ಚಕ ರಾಘವೇಂದ್ರ ಸುಧೀಂದ್ರ ತನಯ ರಾಘವೇಂದ್ರ ಮಧ್ವಮತೋದ್ಧರ ರಾಘವೇಂದ್ರ ಮಧ್ವದಾಸ ಶ್ರೀ ರಾಘವೇಂದ್ರ ಜಯತೀರ್ಥ ಪ್ರಿಯ ರಾಘವೇಂದ್ರ ಪರಿಮಳಾಚಾರ್ಯ ರಾಘವೇಂದ್ರ ಯತಿಕುಲ ತಿಲಕ ರಾಘವೇಂದ್ರ ಪತಿತ ಪಾವನ ರಾಘವೇಂದ್ರ ಬೃಂದಾವನಸಿತ ರಾಘವೇಂದ್ರ ಬೃಂದಾರಾಧಿತ ರಾಘವೇಂದ್ರ 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 எல்லாரும் தயவு செய்து அமர்ந்து பார்க்க வேணும். அவங்க ராகவேந்திர சொல்லுவேன், நாம எல்லாரும் சேர்ந்து ராகவேந்திர நாமத்தை சொல்லலாம். தயவு செய்து எல்லாரும் நீங்க உட்கார்ந்தா பின்னாடி இருக்கும் தெரிய முடியும். தயவு செய்து எல்லாரும் அமர்ந்து உட்காந்து பார்த்துக்கணும். ಇಂದು ನೋಡಿದೆ ನಂದಕರ ಯೋಗೀಂದ್ರ ವಂದಿತ ಚರಣನ ವಂದನೀಯ ಶುಭೋರು ಗುಣಗಣ ಸಾಂದ್ರ ಗುರು ರಾಘವೇಂದ್ರನ ನೋಡಿದೆ ನಂದಕರ ಯೋಗೀಂದ್ರ ವಂದಿತ ಚರಣನ ವಂದನೀಯ ಶುಭೋರು ಗುಣಗಣ ಸಾಂದ್ರ ಗುರು ರಾಘವೇಂದ್ರನ ನೋಡಿದೆ ನಂದಕರ ಯೋಗೀಂದ್ರ ವಂದಿತ ಚರಣನ ವೇದಕತಿಶತ ಮೋದಗಿತ್ತ ಆದಿಮಜ್ಜನ ತೆರದಲ್ಲಿ ವೇದವಾದವ ಶೋಧ ಮಾಡಿ ಮೇದಿನಿ ಸುರಗೀತನ ವೇದಕತಿಶತ ಮೋದಗಿತ್ತ ಆದಿಮಜ್ಜನ ತೆರದಲ್ಲಿ ವೇದವಾದವ ಶೋಧ ಮಾಡಿ ಮೇದಿನಿ ಸುರಗೀತನ ಕಮಟ ರೂಪದಲ ಮರ ತಟಿಗೆ ಅಮೃತ ನೀಡಿದ ತೆರದಲ್ಲಿ ಸ್ವಮತ ಸುಧೆಯನು ಪ್ರಮಿತ ಗೀತಿಹಾಮಿತ ಸುಮಹಾಮಹಿಮನ ಕಮಟ ರೂಪದಲ ಮರ ತಟಿಗೆ ಅಮೃತ ನೀಡಿದ ತೆರದಲ್ಲಿ ಸ್ವಮತ ಸುಧೆಯನು ಪ್ರಮಿತ ಗೀತಿಹಾಮಿತ ಸುಮಹಾಮಹಿಮನ ಇಂದು ನೋಡಿದೆ ನಂದಕರಯೋ ಗೀಂದ್ರ ವಂದಿತ ಚರಣನ ವಂದನೀಯ ಶುಭೋರು ಗುಣಗಣ ಸಾಂದ್ರ ಗುರು ರಾಘವೇಂದ್ರನ ನೋಡಿದೆ ನಂದಕರ ಯೋಗೀಂದ್ರ ವಂದಿತ ಚರಣನ ಕಲಹ ಕಂಠಕ ಕಲಿಯವೈರಿ ಕಲಿಕೆ ರೂಪನ ತೆರವಲಿ ಹುಳುಕು ಮನವನು ಕಳೆದು ತನ್ನಲಿ ಹೊಳೆವ ಮನವನು ಕೊಡುವನ ಕಲಹ ಕಂಠಕ ಕಲಿಯವೈರಿ ಕಲಿಕೆ ರೂಪನ ತೆರವಲಿ ಹುಳುಕು ಮನವನು ಕಳೆದು ತನ್ನಲಿ ಹೊಳೆವ ಮನವನು ಕೊಡುವನ ನೀತ ಗುರು ಜಗನ್ನಾಥ ವಿಠಲ ಭೂತಳಕ್ಕಧೀನಾಥನು ನೀತ ಗುರು ಜಗನ್ನಾಥ ವಿಠಲ ಭೂತಳಕ್ಕಧೀನಾಥನು ಆತನಂ ಸತಿನಾಥ ಜಗಕ್ಕೆ ಪ್ರೀತಿ ಶುಭ ಫಲದಾತನ ನೋಡಿದೆ ನಂದಕರ ಯೋಗೀಂದ್ರ ವಂದಿತ ಚರಣನ
ವಂದನೀಯ ಶುಭೋರು ಗುಣಗಣ ಸಾಂದ್ರ ಗುರು ರಾಘವೇಂದ್ರನ ಇಂದು ನೋಡಿದೆ ನಂದ ಕಳಯೋಗೀಂದ್ರ ವಂದಿತ ಚರಣನ ರಾಘವೇಂದ್ರ 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 ಸ್ವಸ್ಥ ಮನದಲ್ಲಿ ಪ್ರಶಸ್ತನಾದ ಶ್ರೀನಿವಾಸನ ಪಾದಪದ್ಮಗಳನ್ನು ಸಂತತ ಚಿಂತಿಸುವ ಗುರುರಾಜರೇ, ನಿಮ್ಮ ಪುಣ್ಯಕ್ಕೆ ಈಡುಂಟೆ. ನಿಮ್ಮ ದರ್ಶನದಿಂದ ನಮ್ಮೆಲ್ಲರ ಜೀವನಗಳು ಧನ್ಯವಾದವು. ನಿಮಗೆ ಅನಂತಾನಂತ ಪ್ರಣಾಮಗಳು. ಶರಣು ಗುರುರಾಜರೇ, ನಿಮ್ಮ ಚರಣಗಳಿಗೆ ಶರಣು ಶರಣು ಶರಣು. ಶರಣು ಗುರುರಾಜರೇ, ನಿಮ್ಮ ಚರಣಗಳಿಗೆ ಶರಣು ಶರಣು. ಶರಣು ಶ್ರೀ ಗುರುರಾಜನಿನ್ನಯ, ಶರಣು ಶ್ರೀ ಗುರುರಾಜನಿನ್ನಯ ಚರಣ ಕಮಲಕ್ಕೆ ಮೊರೆಯ ಪೊಕ್ಕೆನೋ. ಶರಣು ಶ್ರೀ ಗುರುರಾಜನಿನ್ನಯ ಚರಣ ಕಮಲಕ್ಕೆ ಮೊರೆಯ ಪೊಕ್ಕೆನೋ. ಕರುಣೆಯನ್ನೊಳಗಿರಿಸಿ ಪಾಲಿಸು ಕರುಣ ಸಾಗರನೇ. ಶರಣು ಶ್ರೀ ಗುರುರಾಜನಿನ್ನಯ ಚರಣ ಕಮಲಕ್ಕೆ ಮೊರೆಯ ಪೊಕ್ಕೆನೋ. ಕರುಣೆಯನ್ನೊಳಗಿರಿಸಿ ಪಾಲಿಸು ಕರುಣ ಸಾಗರನೇ. ಕರಣಮಾನಿಗಳಾದ ದಿವಿಜರು ಕರಣಮಾನಿಗಳಾದ ದಿವಿಜರು ಶರಣು ಪೊಕ್ಕರು ಪೊರೆಯರೆನ್ನರು ಕರುಣನಿಧಿ ನೀನೆಂದು ಬೇಡಿದೆ ಶರಣ ವತ್ಸಲನೇ. ಶರಣ ವತ್ಸಲನೇ. ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ. ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿ ಕುಲ ತಿಲಕಗೆ. ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿ ಕುಲ ತಿಲಕಗೆ. ಶರಣು ಶರಣರ ಪೊರೆವ ಕರುಣಿಗೆ ಶರಣು ಹರಿ ಗುಣಲೋಲಗೆ. ಶರಣು ಶರಣಯ್ಯ ಶರಣು ಶರಣಯ್ಯ. ಶರಣು ಶ್ರೀ ಗುರು ರಾಘವೇಂದ್ರ ಶರಣು ಯತಿ ಕುಲ ತಿಲಕಗೆ. ಶರಣು ಶರಣರ ಪೊರೆವ ಕರುಣಿಗೆ ಶರಣು ಹರಿ ಗುಣಲೋಲಗೆ. ಶರಣು ಶರಣಯ್ಯ. ತೀರ್ಥಮಕಾಬ್ಧಿ ಚಂದ್ರಗೆ ಬಾಧಿತಾದ್ವೈತಾಂಧಕಾರ. ತೀರ್ಥಮಕಾಬ್ಧಿ ಚಂದ್ರಗೆ ಬಾಧಿತಾದ್ವೈತಾಂಧಕಾರ. ಉದಿತಾಮರ ನಿಕರ ಕಮಲಕ್ಕೆ ಆರಿತೇಜನ ತೆರೆದಿ ಬೆರೆವ ಶರಣು ಶರಣಯ್ಯ. ನಿತ್ಯ ನಿರ್ಮಲ ಪುಣ್ಯಗಾತ್ರಗೆ ಭೃತ್ಯ
ಪಾಲಕ ಸುಗುಣ ಪಾತ್ರ ನಿತ್ಯ ನಿರ್ಮಲ ಪುಣ್ಯ ಗಾತ್ರ ಸತ್ಯ ಪಾಲಕ ಸುಗುಣ ಪಾತ್ರ ಸತ್ಯ ಜ್ಞಾನ ಸುಬೋಧ ನೇತ್ರಗೆ ಸತ್ಯ ಜ್ಞಾನ ಸುಬೋಧ ನೇತ್ರಗೆ ಸ್ತುತ್ಯ ಗತಿ ವರ ಸುಜನ ಶರಣು ಶರಣಯ್ಯ ಶರಣು ಶರಣಯ್ಯ ಬೋಧದಾಯಕ ಭೇದ ಸಾಧಕ ಮೇರಿನಿ ಸುರಜಾಲರಾಯ ಮೋದದಾಯಕ ಭೇದ ಸಾಧಕ ಮೇರಿನಿ ಸುರಜಾಲರಾಯ ಮುದತೀರ್ಥರ ಚರಣ ಸೇವಕ ಆದಿ ಗುರು ಜಗನ್ನಾಥ ವಿಠಲ ಶರಣು ಶರಣಯ್ಯ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿ ಕುಲ ತಿಲಕಗೆ ಶರಣು ಶರಣರ ಪೊರೆವ ಕರ್ಣಿಗೆ ಶರಣು ಹರಿ ಗುಣಲೋಲಗೆ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಈಗ ಗುರು ಸಾರ್ವಭೌಮರಿಗೆ ಪಟ್ಟಾಭಿಷೇಕ ಅಂಗವಾಗಿ ಭಕ್ತ ಬಂಧುಗಳೆಲ್ಲರೂ ಸೇರಿ ಮಂತ್ರಪೂತವಾದ ಜಲದಿಂದ ಅಭಿಷೇಕವನ್ನು ಮಾಡುತ್ತಿರುವರು. இப்பொழுது நம்ம ராகவேந்தர் பட்டாபிஷேக அங்கமாக பக்தர் எல்லோரும் சேர்ந்து கொண்டு ಮಂತ್ರಪೂರ್ವಕ ಅಭಿಷೇಕಂ செய்கிறார்கள். ನಿತ್ಯ ನಿರ್ಮಲನಾದ ನಾರಾಯಣನನ್ನು ಸದಾ ಹೃದಯ ಕಮಲದಲ್ಲಿ ಹೊತ್ತು ನಿಂತು ಮಂಗಳ ಸ್ವರೂಪರಾಗಿ ಜನಮನಗಳಲ್ಲಿ ಜಗದ್ಗುರುಗಳಾಗಿ ಜೇಜೀಯಮಾನರಾಗಿ ಆರಾಧಿಸುತ್ತಿರುವ ಶ್ರೀ ರಾಘವೇಂದ್ರರಿಗೆ ಭಾಗವತೋತ್ತಮರು ಭಕ್ತಿಯಿಂದ ಗಂಗಾದಿ ತೀರ್ಥಗಳ ಸನ್ನಿಧಾನದಿಂದ ಒಪ್ಪುವ ನೀರಿನಿಂದ ಅಭಿಷೇಕವನ್ನು ಗೈಯುತ್ತಿರುವರು. ಹರಿ ಓಂ ಶ್ರೀ ಪೂರ್ಣಬೋಧ ಗುರು ಹೇಳ್ರಿ ಶ್ರೀ ಪೂರ್ಣ ಗುರುತೀರ್ಥವಯೋಬ್ಧಿಪಾರ ಕಾಮಾರಿವಾಕ್ಷ ವಿಡವಾಕ್ಷ ಜರತ್ಪದಂತೆ ಪೂರ್ವೋತ್ತರಾಮಿತರಂಗ ಜರತ್ಸುಹಂಸಾ ದೇವಾಲಿಸೇಮಿತ ಪರಾಂಗ್ರಮ ಉದಲಗ್ನಾ ಜೀವೇಶಭೇದ ಗುಣಪೂರ್ತಿ ಜಗತ್ಸು ತತ್ವನಿ ಚಭಾಮುಖನಕ್ರ ಗಣೈ ಸಮೇತ ದುರ್ವಾದ್ಯಜಾಪತಿ ಜಲೈರ್ಗುರು ರಾಘವೇಂದ್ರ ವಾಗ್ನೇ ಪದ ಸರಿರಮಂ ವಿಮರೀಕರೋತು ಶ್ರೀರಾಘವೇಂದ್ರ ಸಕಲ ಪ್ರಸಾದ ಸ್ವಪಾದ ಕಂಜ ಸರ್ವತಂತ್ರ ಸ್ವತಂತ್ರೋ ಶ್ರೀಮಧ್ವಮದವರ್ಧನಃ ವಿಜಯೇಂದ್ರಗಲಾಬ್ಜೋತ್ಥ ಸುಧೀಂದ್ರಪರಪುತ್ರಕಃ ಶ್ರೀರಾಘವೇಂದ್ರೋ ಯದಿರಾತ್ ಗುರುರ್ಮೇ ಸ್ಯಾತ್ಮಯಾಮಃ ಜ್ಞಾನಭಕ್ತಿಸುಪುತ್ರಾಯೋಜಶ್ರೀ ಪುಣ್ಯವರ್ಧನಃ ಪ್ರತಿಪಾದಿತೆ ಸ್ವಾಂತಭೇದಚಿಹ್ನಾದರೋ ಗುರುಃ ಸರ್ವವಿದ್ಯಾಪ್ರವೀಡೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಪರೋಕ್ಷೇ ಗದಶ್ರೀಜಹಾದಮುಪೇಕ್ಷಿತ ಭಾವನಃ ಅಪೇಕ್ಷಿತ ಪ್ರದಾದಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಡವ ಮುಖಾಂಗಿರಃ ಚಿತ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ
अज्ञानविस्मृतिभ्रान्ति संशयापस्मृतिक्षया चन्द्रागम्बोजक्कौंक्षमुखायेन्द्रियोद्भवा दोषास्ते राजमायान्ति राघवेन्द्रप्रसादः ओम श्री राघवेन्द्राय नमः इत्युक्ताक्षरमन्त्रः जविदात्माविदान् नित्यमिष्टार्थः सुम्नसंशयः अन्धुनः कायजान् दोषान् आत्मात्मीयसमुद्भवान् सर्वान्न विमर्शांश्च ददातु गुरुरात्मविदे इति नारत्रये नित्यं प्रार्थनां व्यक्तरोरितः यः मुत्रत्तु सर्वेष्ठो मोदतेनात्र संशयः अगम्यमहिमा लोके राघवेन्द्रो महायशः श्रीमद्भवदुग्धाब्धे चन्द्रोपरिसुधारकः सर्वयात्राफलावाप्ते यथाशक्तिप्रदक्षिणम् करोमि तव दुग्धस्य वृन्दावनगतं जलम् शिरसा धारयाम्यद्य सर्वदीक्षाप्राप्तये सर्वाभिप्राप्तसिद्ध्यर्थम् नमस्कारम् करोम्यहम् तव सङ्कीर्तनम् वेदशास्त्रार्थज्ञानसिद्धये संसारे क्षेदागरे प्रकृतिलोकादे सदा दुस्तरे सर्वावज्यजलग्रहेणुपवैः कामादिभङ्गाकुले नानाविभ्रमदुभ्रमे पदभयत्वोपादिभेदोत्कटे दुःखोद्गुड्डविदेनमुद्धर गुरो मामग्नरूपम् सदा राघवेन्द्रगुरुस्तोत्रम् यः पठेत् भक्तिपूर्वकम् तस्य कुष्ठादिरोगाणाम् निवृत्तिस्तनया भवेत् अन्धोऽपि दिव्यदृष्टिः स्यादेन मोहोऽपि वाक्पतिः पूर्णायुः पूर्णसम्पत्तिः स्तोत्रस्यास्तदवात् भवेत् यः पिबेत् जलमेधेन स्तोत्रेणैवाभिमन्त्रितम् तस्य कुक्षिगता दूढा सर्वेण सन्निदृष्टात् यद्बृन्दावनमासाद्य पङ्गुः खञ्जोऽभिवाचनः स्तोत्रेणानेन यः कुर्यात् प्रदक्षिणनमस्कुने सदङ्गादर्भवेदेव गुरुराजप्रसादतः सोमसूर्योपरागे पुष्यार्कादिसमागमे योरत्तममिदम् स्तोत्रमष्टोत्तरशतम् जवेत् भूतप्रेतपिशाचादिपीडादश्च न जायते एतदस्तोत्रमुच्चार्य गुरोर्वृन्दावनान्तिके दीपसंयोजनाज्ञानम् पुत्रलाभो भवेद्ध्रुवम् परभारजयोरिव्यज्ञानभक्त्यादिवर्धनम् सर्वाभीष्टप्रवृद्धिर्मात्मकार्या विचारणा राजदोरवः व्याघ्रदर्पणक्रादिपीडनम् न जायते स्तोत्रस्य प्रभावान्मात्र संशयः योगभक्त्या गुरुराघवेन्द्रचरणद्वन्द्वम् त्वरम् यः पठेत् स्तोत्रम् दिव्यमिदम् सदा न हि भवेत् तस्यादुकम् किञ्चन किन्तुष्टात्मसमुद्धिरेव कमलानादप्रसादोदयात् ईर्दुर्दिग्विदिना विमोदिरतुला साक्षीया स्तोत्रये इति श्रीराघवेन्द्रार्या गुरुराजप्रसादः कृतम् स्तोत्रमिदम् पुण्यम् श्रीमद्भिर्यप्राभिधे पूज्याय राघवेन्द्राय सत्यधर्मरदाय च भजताम् कल्पवृक्षाय नमताम् कामधेनवे श्रीराघवेन्द्रार्या त्वामहम् शरणम् गताम् ज्ञानम् भक्तिम् च वैराग्यम् दत्त्वा त्वम् रक्ष रक्ष माम्. ಈಗ ಅಭಿಷಿಕ್ತರಾಗಿ ಆನಂದಮಯರಾಗಿ ಕುಳಿತ ಗುರು ಸಾರ್ವಭೌಮರಿಗೆ ಭಕ್ತ ಬಂಧುಗಳು ಭಗವನ್ನಾಮ ಸಂಕೀರ್ತನೆಯೊಟ್ಟಿಗೆ ಗೋಪಿ ಚಂದನಾದಿಗಳನ್ನು ಹಚ್ಚುತ್ತಿರುವರು. அபிஷேகத்தால் ஆனந்தமடைந்த ஸ்ரீ ராகவேந்திரருக்கு பக்தர்கள் கோபி சந்தனத்தால் அலங்காரம் செய்கின்றனர். நாம சங்கீர்த்தத்துடன் அலங்காரம் செய்யும் ராகவேந்திரை கண்ணார தரிசிக்கலாம். நாம் இப்போது திருவள்ளூரில் இல்லை, நாம் தஞ்சாவூரில் இருக்கிறோம். அன்று 350 ஆண்டுகளுக்கு முன்பு அந்த ரகுநாத பூபதிக்கு முன்பு எப்படி பட்டாபிஷேகம் நடந்ததோ அந்த வைபவத்தை நாம் மனக்கண்ணால் கண்டு கொண்டே இருக்கிறோம். ஸ்ரீ ராகவேந்திராய நமஹ. ಸಂಸ್ಕೃತಿ ಸಂಪ್ರದಾಯ ಸಂರಕ್ಷಕರು, ಧರ್ಮ ನಿಧಿಗಳು, ಮಹಾಧರ್ಮ ಸಂರಕ್ಷಕರು, ಧರ್ಮ ವಿವರ್ಧನರು, ಧರ್ಮ ಸ್ವರೂಪಿಗಳೂ ಆದ ಶ್ರೀ ಪರಿಮಾಚಾರ್ಯರಿಗೆ ದಾಸಬಂಧುಗಳು ವಿನಮ್ರರಾಗಿ ಭಗವದರ್ಪಿತಗಳಾದ ಗೋಪೀಚಂದನ, ಪಂಚಮುದ್ರೆ, ಕಾಷಾಯ ವಸ್ತ್ರ, ದಂಡ, ತುಳಸಿ ಪುಷ್ಪಮಾಲೆಗಳನ್ನು ಸಮರ್ಪಿಸುತ್ತಿರುವರು. ಗುರು ಸಾರ್ವಭೌಮರಿಗೆ ಭಗವದರ್ಪಿತಗಳಾದ ಗೋಪೀಚಂದನ, ಪಂಚಮುದ್ರೆ, ಕಾಷಾಯ ವಸ್ತ್ರ, ದಂಡ, ತುಳಸಿ ಪುಷ್ಪಮಾಲೆಗಳನ್ನು ಭಕ್ತ ಬಂಧುಗಳು ಭಕ್ತಿಯಿಂದ ಸಮರ್ಪಿಸುತ್ತಿರುವರು. ಅರುಣಶಾಠಿಯು ಶಿರದಿಲಿಂದಲೀ
ಶಾಠಿಯುಸಿರದಿಲಿಂದಲಿ ಚರಣ ಪರ್ಯಂತರದಲೊಪ್ಪಿರೆ ಚರಣ ಪಾದುಕಯುಗಳ ಪುರದಲ್ಲಿ ನಿರುತ ಶೋಭಿಪುದು ಅರುಣ ಶಾಠಿಯುಸಿರದಿಲಿಂದಲಿ ಚರಣ ಪರ್ಯಂತರದಲೊಪ್ಪಿರೆ ಚರಣ ಪಾದುಕಯುಗಳ ಪುರದಲ್ಲಿ ನಿರುತ ಶೋಭಿಪುದು ಕರುಣಪೂರ್ಣ ಕಟಾಕ್ಷದಿಂದಲೀ ಶರಣ ಜನರನ ಪೊರೆವೋ ಕಾರಣ ಶರಣ ಜನರನ ಪೊರೆವೋ ಕಾರಣ ಕರುಣಪೂರ್ಣ ಕಟಾಕ್ಷದಿಂದಲಿ ಶರಣ ಜನರನ ಪೊರೆವೋ ಕಾರಣ ಕರೆದ ರಾಕ್ಷಣ ಬರುವನೆಂಬೋ ಬಿರುದು ಪೊತ್ತಿಹನು ಕರೆದ ರಾಕ್ಷಣ ಬರುವನೆಂಬೋ ಬಿರುದು ಪೊತ್ತಿಹನು ಹರಿ ರಾಯರೇ ಗತಿಯು ಗುರುರಾಯರೇ ಗತಿಯು ನಮಗೆ ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರುರಾಯರೇ ಗತಿಯು ನಮಗೆ ವಾಯು ಸುಮತೋದ್ಧಾರ ಶ್ರೀ ರಾಘವೇಂದ್ರ ಗುರುರಾಯರೇ ಗತಿಯು ನಮಗೆ ರಾಯರೇ ಗತಿಯು ನಮಗೆ ಶುಕಪಿಕ ಮೊದಲಾದ ವಿಕುಲಕ್ಕೆ ಮಧುರ ಫಲ ಯುಕುತವಾಗಿ ಹಚೂತ ಸುಕು ಜಗದಿಯೋ ಶುಕಪಿಕ ಮೊದಲಾದ ವಿಕುಲಕ್ಕೆ ಮಧುರ ಫಲ ಯುಕುತವಾಗಿ ಹಚೂತ ಸುಕು ಜಗದಿಯೋ ಮುಕುತಿಗೆ ಸುಜ್ಞಾನ ಭಕುತಿ ವಿರಕುತಿ ಗತಿಯೋ ಮುಕುತಿಗೆ ಸುಜ್ಞಾನ ಭಕುತಿ ವಿರಕುತಿ ಗತಿಯೋ ಅಗಳಂಕ ಶ್ರೀಮಂತ ಮಂದಿರದಿ ನೆಲೆಸಿ ಪರಾಯರೇ ಗತಿಯು ನಮಗೆ ಋಷಿಗಳಿಗೆ ಪ್ರಣವೇ ಗತಿ ಝಷಗಳಿಗೆ ಜಲವೇ ಗತಿ ಶಶಿಗಳ ಅಭಿವೃದ್ಧಿಗೆ ಶಶಿಯ ಗತಿಯೋ ಋಷಿಗಳಿಗೆ ಪ್ರಣವೇ ಗತಿ ಝಷಗಳಿಗೆ ಜಲವೇ ಗತಿ ಸಸಿಗಳ ಅಭಿವೃದ್ಧಿಗೆ ಶಶಿಯ ಗತಿಯೋ ಶಿಶುಗಳಿಗೆ ಜನನಿ ಗತಿ ಪಶುಗಳಿಗೆ ತೃಣವೇ ಗತಿ ಶಿಶುಗಳಿಗೆ ಜನನಿ ಗತಿ ಪಶುಗಳಿಗೆ ತೃಣವೇ ಗತಿ ಅಸಮ ಮಹಿಮೇಲಿ ಮೇರೆವ ಮಿಸುಣಿ ಸಯ್ಯಜರಾಧರಾಯರೇ ಗತಿಯು ನಮಗೆ
ಕೈ ಪಿಡಿದ ಕಾಂತಗತಿ ಭೂಮಿ ವಿಭುದರಿಗೆ ಮಧ್ವಶಾಸ್ತ್ರಗತಿಯೋ ಕಾಮಿನಿ ಮಣಿಯರಿಗೆ ಕೈ ಪಿಡಿದ ಕಾಂತಗತಿ ಭೂಮಿ ವಿಭುದರಿಗೆ ಮಧ್ವಶಾಸ್ತ್ರಗತಿಯೋ ತಾಮರಸ ಸಖಸುತನ ಭಯವು ಪೋಪುವುದಕ್ಕೆ ತಾಮರಸ ಸಖಸುತನ ಧಾಮ ಭಯ ಕೋಪುದಕ್ಕೆ ತಾಮರಸ ಸಖಸುತನ ಧಾಮ ಭಯ ಕೋಪುವುದಕ್ಕೆ ಶ್ಯಾಮ ಸುಂದರ ವಿಠಲ ಸ್ವಾಮಿ ನಾಮವೇ ಗತಿಯೋ ರಾಯರೇ ಗತಿಯು ನಮಗೆ ಸುವಧೋದ್ಧಾರ ಶ್ರೀ ರಾಘವೇಂದ್ರ ಗುರುರಾಯರೇ ಗತಿಯು ನಮಗೆ ರಾಯರೇ ಗತಿಯು ನಮಗೆ ರಾಯರೇ ಗತಿಯು ನಮಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದ ಗುರು ಸಾರ್ವಭೌಮರಿಗೆ ಹರಿಭಕ್ತರು ಛತ್ರ ಚಾಮರ ವ್ಯಜನ ಕರದೀಪಗಳ ಸೇವೆಯನ್ನು ಸಾದರಪೂರ್ವಕ ಸಮರ್ಪಿಸುತ್ತಿರುವ வேதாந்த சாம்ராஜ்யத்தில் பட்டாபிஷேகம் செய்த நம் ஸ்ரீ ராகவேந்திரருக்கு பக்தர்கள் சத்திரம் சாமரம் கரதீபம் வேதனம் எல்லாவற்றையும் பக்தியுடன் சமர்ப்பிக்கிறார்கள். நாமும் அதை நம் மனதார கண்டு நம் மனதில் பக்தியுடன் ರಾಘವೇಂದ್ರಕ್ಕೆ ಸಮರ್ಪಿಸೋಣ. ಭಗವಂತನಿಗೆ ಭಕ್ತಿ ಎಂಬ ಶ್ವೇತಛತ್ರವನ್ನು ಹಿಡಿದವರು ಸತ್ತತ್ವ ಗಾಳಿಯನ್ನು ಪರಿಮಳಾದಿ ಗ್ರಂಥಗಳೆಂಬ ಚಾಮರ ವ್ಯಜನಗಳ ದ್ವಾರ ಉಂಟು ಮಾಡಿ ಕಲಿಬಾಧೆಯ ತಾಪದಿಂದ ಪೀಡಿತರಾದ ಪಾಮರರನ್ನು ಸಾಂತ್ವನಗೊಳಿಸುತ್ತಿರುವವರು ನಂದದ ನಂದಾದೀಪದಂತೆ ಸದಾ ಬೆಳಗುತ್ತಿರುವ ತಮ್ಮ ಜ್ಞಾನದ ಬೆಳಕಿನಿಂದ ಸಕಲ ಸಾತ್ವಿಕರ ಅಜ್ಞಾನಾಂಧಕಾರವನ್ನು ತರಿದೋಡಿಸಿ ಸುಖಶಾಂತಿಗಳನ್ನು ಕರುಣಿಸುತ್ತಿರುವವರು ಆದ ಗುರು ಸಾರ್ವಭೌಮರಿಗೆ ಹರಿಭಕ್ತರು ಛತ್ರ ಚಾಮರ ವ್ಯಜನ ಕರದೀಪಗಳ ಸೇವೆಯನ್ನು ಸಾದರಪೂರ್ವಕ ಸಮರ್ಪಿಸುತ್ತಿರುವರು, ಭಕ್ತಿಯಿಂದ ಸಮರ್ಪಿಸುತ್ತಿರುವರು. पंकजनयन पावन पाहि गुणगण निलय शुभकर पाहि परमोदार गंभीरा पाहि पंकजनयन पावन पाहि गुणगण निलय शुभकर पाहि परमोदार सज्जन पाल गंभीरा पाहि चारु विचित्र चर्यने पाहि कर्मंधीश सर्वद पाहि ज्ञान सुभक्तिदायक पाहि परमाप्ता
ಕಾಯುಮಂತ್ರ ಮುನಿರಾಯ ನಿರಂತರ ಕಾಯುಮಂತ್ರ ಮುನಿರಾಯ ಕಾಯು ಎನ್ನ ಶುಭಕಾಯ ಕಾಯು ಎನ್ನ ಶುಭಕಾಯ ಕಾಯುಮಂತ್ರ ಮುನಿರಾಯ ನಿರಂತರ ಕಾಯುಮಂತ್ರ ಮುನಿರಾಯ ಎಲ್ಲಿಹ ತೋರನೆ ಖುಲ್ಲನಿನ್ನ ಹರಿ ಎಲ್ಲಿಹ ತೋರನೆ ಅಲ್ಲೇ ಸ್ತಂಭದಲ್ಲಿ ತೋರಿದೆ ಖುಲ್ಲನಿನ್ನ ಹರಿ ಎಲ್ಲಿಹ ತೋರನೆ ಅಲ್ಲೇ ಸ್ತಂಭದಲ್ಲಿ ತೋರಿದೆ ಕಾಯುಮಂತ್ರ ಮುನಿರಾಯ ನಿರಂತರ ಕಾಯುಮಂತ್ರ ತಾಳಗತಿಗೆ ಕೃಷ್ಣ ಲೀಲೆಯಿಂದಲಿ ಕುಣಿದ ತಾಳಗತಿಗೆ ಕೃಷ್ಣ ಲೀಲೆಯಿಂದಲಿ ಕುಣಿದ ಶೀಲನಿದಯಂತೋ ತಾಳಗತಿಗೆ ಕೃಷ್ಣ ಲೀಲೆಯಿಂದಲಿ ಕುಣಿದ ಶೀಲನಿದಯಂತೋ ಮಾರುತ ಶುಭಮತ ವಾರಿಧಿ ಚಂದಿರ ಮಾರುತ ಶುಭಮತ ವಾರಿಧಿ ಚಂದಿರ ಸೂರ್ಯವಯ ರಾಘವೇಂದ್ರ ಮಾರುತ ಶುಭಮತ ವಾರಿಧಿ ಚಂದಿರ ಸೂರ್ಯವಯ ರಾಘವೇಂದ್ರ ಕಾಯುಮಂತ್ರ ಮುನಿರಾಯ ನಿರಂತರ ಕಾಯುಮಂತ್ರ ಮುನಿರಾಯ ರಾಮನ ಪದಯುಗ ನೇಮದಿ ಭಜಿಸುವ ರಾಮನ ಪದಯುಗ ನೇಮದಿ ಭಜಿಸುವ ಹೇ ಮಮ ಸ್ವಾಮಿ ಕೃಪಾಳೋ ರಾಮನ ಪದಯುಗ ನೇಮದಿ ಭಜಿಸುವ ಹೇ ಮಮ ಸ್ವಾಮಿ ಕೃಪಾಳೋ ಈ ಸಮಯದಿಯನ್ನ ಸಲಹುವದಯ್ಯ ಈ ಸಮಯದಿಯನ್ನ ಸಲಹುವದಯ್ಯ ಸಮಯದಿಯನ್ನ ಸಲಹುವದಯ್ಯ ಶ್ರೀಶ ಶ್ರೀಕರ ವಿಠಲ ಪ್ರಿಯ ಈ ಸಮಯದಿಯನ್ನ ಸಲಹುವದಯ್ಯ ಶ್ರೀಶ ಶ್ರೀಕರ ವಿಠಲ ಪ್ರಿಯ ಕಾಯುಮಂತ್ರ ಕಾಯುಮಂತ್ರ ಮುನಿರಾಯ ಕಾಯು ಎನ್ನ ಶುಭಕಾಯ ಕಾಯುಮಂತ್ರ ಭಗವದಾಜ್ಞೆಯಂತೆ ಅಪೂರ್ವವಾದ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿ
ಭಕ್ತರಿಂದ ವಿವಿಧ ಸೇವೆಗಳನ್ನು ಕೈಕೊಂಡ ಮಂತ್ರಾಲಯ ಮಹಾಪ್ರಭುಗಳಿಗೆ ಅವರಲ್ಲಿ ಪ್ರಹ್ಲಾದ ರಾಜರ, ಬಾಲ್ಮೀಕ ರಾಜರ, ರಾಘವೇಂದ್ರರ ರೂಪಗಳನ್ನು ಕಾಣುತ್ತಾ ಭಕ್ತರು ಜಯಘೋಷದೊಟ್ಟಿಗೆ ಬಹುಪರಾಕ್ ವಚನಗಳನ್ನು ಹೇಳುತ್ತಿರುವರು. ಹಿಂದೆ ನೀ ಪ್ರಹ್ಲಾದನೆನಿಸಿ பகவத் ஆக்ஞினன் ராகவேந்திர வேதாந்த சாம்ராஜ்யத்தில் பட்டாபிஷேகம் செய்து கொண்ட நம் ஸ்ரீ ராகவேந்திரருக்கு பக்தர்கள் அவருடைய பூர்வ அவதாரமான பிரஹ்லாதர், பாகலீக ராஜா, வியாசராஜர் இந்த அவருடைய அவதாரங்களை சொல்லி வேத பராக் சொல்லி வேத கோஷங்களை சமர்ப்பிக்கிறார்கள். பக்தர்கள் அவர்கள் செய்வதை நாம் கண்ணார கண்டு அனுபவிக்கலாம். ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜನು ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತನು ನೀರಜ ಭವಾಂಡೋದಯ ಸ್ಥಿತಿ ಕಾರಣನು ಕೈವಲ್ಯದಾಯಕನೂ ಆದ ನರಹರಿಯ ಕರುಣೆಯ ಕಂದನೆನಿಸಿದ ಕುಮಾರ ಪ್ರಹ್ಲಾದನಿಗೆ ಹರಿದಾಸರು ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ಶ್ರೀರಮಾ ಮಾನಿನಿ ಮಾನಸೇಂದೀವರೋತ್ಫುಲ್ಲ ಚಂದ್ರಾಯಮಾನ ಶ್ರೀ ನೃಸಿಂಹ ದಯಾಪಾತ್ರ ನಿರ್ವೈರ ಸ್ವಭಾವಯುಕ್ತ ಪ್ರಶಾಂತ ಸ್ವರೂಪ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಸರ್ವಭೂತಾನಾಂ ವಿಷಯೇ ಆತ್ಮವದೇಕ ಪ್ರಿಯ ಸುಹೃತ್ತಮ ದಾಸವತ್ ಸನ್ನುತಾರ್ಯಾಂಘ್ರಿಯುಕ್ತ ದೀನವತ್ಸಲ ಮಾನಸ್ತಂಭ ವಿವರ್ಜಿತ ಕೃಷ್ಣ ಗ್ರಹ ಗ್ರಹೀತಾತ್ಮನ ಸೇ ಪ್ರಹ್ಲಾದರಾಜಸ್ವಾಮಿನ್ ಬಹುಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ ಜಯ ಹೋ ಜಯ 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 ಹೋ. ಹಿಂದೆ ನೀ ಪ್ರಹ್ಲಾದನೆನಿಸಿ ತಂದೆ ಸಂಗತವಾದ ಮಾಡಿ ಹಿಂದೆ ನೀ ಪ್ರಹ್ಲಾದನೆನಿಸಿ ತಂದೆ ಸಂಗತವಾದ ಮಾಡಿ ಇಂದಿರೇಶನ ತಂದು ಕಂಬನಿಯಂದು ತೋರಿಸಿದೆ. ಮುಂದೆ ನಿನ್ನಯ ಪಿತಗೆ ಸದ್ಗತಿ ಚಂದದಿಂದಲಿ ಕೊಡಿಸಿ ಮೆರೆದೆಯೋ ಎಂದು ನಿನ್ನಯ ಮಹಿಮೆ ಪೊಗಳಲು ಎನಗೆ ವಶವಲ್ಲ ಎಂದು ನಿನ್ನಯ ಮಹಿಮೆ ಪೊಗಳಲು ಎನಗೆ ವಶವಲ್ಲ. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಧರಿಸಿದ ಎಂದು ಪುರಂದರದಾಸರೇ ಮೊದಲಾದ ಹರಿದಾಸ ವೃಂದದಿಂದ ಹೊಗಳಿಸಿಕೊಂಡ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ನಿಗಮಾಗಮ ನಿರ್ಣಾಯಕ ನಿರ್ಜರಾಧೀಶ ಮಂತ್ರಿನ್ ನೃಪೇಂದ್ರ ಮುಕುಟ ರತ್ನ ನೀರಾಜಿತ ನಿಜಪಾದ ಪದ್ಮ ನಿರಹಂಕಾರ ಸ್ವರೂಪ ನೀತಿ ಮಾರ್ಗೋಪದೇಶಕ ನರರೂಪೇ ಸ್ಥಿತ ಆದಿಶೇಷ ಪುರಾಣ ಪುರುಷ ಧ್ಯಾನ ಸತ್ಪುಲಕಿತ ಕೀರ್ತೆ ಮಧ್ವಾಚಾರ್ಯ ಮತಾಂಭೋಜ ಮಾರ್ತಾಂಡ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಸರ್ವಜ್ಞಾಚಾರ್ಯ ಕರಾರ್ಚಿತ ಶ್ರೀ ಮೂಲ ಗೋಪಾಲಕೃಷ್ಣ ಪಟ್ಟಾಭಿರಾಮ ಪಾದಾರ್ಚಕ ಶ್ರೀ ವೇದವ್ಯಾಸ ಪಾದ ಪದ್ಮಾರಾಧಕ ಕರ್ನಾಟಕ ವಿಜಯನಗರ ಸಿಂಹಾಸನಾಧೀಶ್ವರ ಬ್ರಹ್ಮಣ್ಯ ತೀರ್ಥ ಕರಕಬಲ ಸಂಜಾತ ಶ್ರೀ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ ಜಯ 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 ಹೋ. ಏನು ಮಹಿಮೆಯೋ ವ್ಯಾಸರಾಯರ ಏನು ಪುಣ್ಯದ ಪ್ರಭವೋ ಲೋಕದಿ ಏನು ಮಹಿಮೆಯೋ ವ್ಯಾಸರಾಯರ ಏನು ಪುಣ್ಯದ ಪ್ರಭವೋ ಲೋಕದಿ ಏನು ಪೂಜ್ಯನು ಆವದೇವ ಸ್ವಭಾವ ಸಂಭವನೋ ಏನು ಪೂರ್ವದ ತಪದ ಫಲವೋ
ಏನು ಹರಿಪದ ಪೂಜಾ ಫಲವೋ ಏನು ದೈವವೋ ಇವರ ಕರುಣದಿ ಜಗಕ್ಕೆ ಅಖಿಲಾರ್ಥ ಮಧುಸೂದನ ಪಾದ ಪದ್ಮ ಮಧುಕರರು, ಅಪರೋಕ್ಷೀಕೃತ ಶ್ರೀಶರು, ಅಪೇಕ್ಷಿತ ಪ್ರದಾತರು, ಶಾಪಾನುಗ್ರಹ ಶಕ್ತರು, ಪೂಜ್ಯರು, ಸತ್ಯಧರ್ಮರತರು, ಭಜಕರ ಕಲ್ಪತರುಗಳು, ನಮಿಪ ಜನರಾರ್ಥದಾತ ಸುರಧೇನುಗಳು ಆದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಬಹುಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ರಸದಿವ್ಯ ತುಂಗಭದ್ರಾ ನದೀ ತೀರವಾಸ, ರಮಾಲೋಲದಾಸ, ಗುಣಾನಾಂ ನಿವಾಸ, ಜಗತ್ಪಾಲದಾಸ, ಸುವಿದ್ಯಾವಿಲಾಸ, ಲಸತ್ ಪಂಡಿತೇಶ, ನಾರಾಯಣಾಂಘ್ರಿದ್ವಯಾಂಭೋಜ ಭೃಂಗಾಯಮಾನ ಅಂತರಂಗ ಶ್ರಿಯಾರಾಜಮಾನ ತೀರ್ಥೀಕೃತಾತ್ಮ ಸುಖತೀರ್ಥೋರು ಶಾಸ್ತ್ರ ಮುಖಾಬ್ಧಿ ಮಗ್ನ ಶ್ರೀಮಧ್ವ ಮುನೀಂದ್ರ ಸಚ್ಛಾಸ್ತ್ರ ಪಾತೋಧಿಚಂದ್ರ ಜಯೀಂದ್ರ ಕರೋರು ಹಸ್ತಾಬ್ಜ ಸಂಭೂತ ವಿಖ್ಯಾತ ವಿದ್ವತ್ ಸುಧೀಂದ್ರಾಬ್ಧಿ ಚಂದ್ರ ಗುರೋ ರಾಘವೇಂದ್ರ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ ಜಯ 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 ಹೋ ಹರೇ. ಅತಸಿ ಪೂರಿ ಭಗಾತ್ರ ಸರ್ವದ ಸ್ಮಿತ ಸುನೀರಜ ನೇತ್ರ ಮಂಗಳ ಅತಸಿ ಪೂನಿ ಭಗಾತ್ರ ಸರ್ವದ ಸ್ಮಿತ ಸುನೀರಜ ನೇತ್ರ ಮಂಗಳ ಸ್ಮಿತಯುತಾಂಬುಜ ವದನ ಶುಭತಮ ರದನ ಚಿತ ಮದನ ಅತುಲ ತುಲಸಿಯ ಮಾಲಕಂಧರ ನತಿಪ ಜನತತಿಲೋಲ ಕಾಮದ ಪತಿತ ಪಾವನ ಚರಣ ಶರಣಾಭರಣ ಗುರು ಕರುಣಾ ಪತಿತ ಪಾವನ ಚರಣ ಶರಣಾಭರಣ ಗುರು ಕರುಣಾ ಮಂತ್ರಾಲಯ ಮಹಾಪ್ರಭುಗಳಿಗೆ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಪಟ್ಟಾಭಿಷೇಕಾಂಗವಾಗಿ ಮಂತ್ರಾಕ್ಷತೆಯಿಂದ ಅಭಿಷೇಕ ಮಾಡುತ್ತಿರುವರು. மந்திராலய மகாபிரபுகளுக்கு ஸ்ரீகள் அவர்கள் தம்முடைய அமிர்த ஹஸ்தத்தால் மந்திராட்சை தான் அபிஷேகம் செய்ய வருகிறார்கள். ஸ்ரீ ராகவேந்திராய நமஹ, ஸ்ரீ ராகவேந்திராய நமஹ, ஸ்ரீ ராகவேந்திராய நமஹ, ஸ்ரீ ராகவேந்திராய நமஹ. ಶ್ರೀಮದ್ರಾಮ ಪದಾರವಿಂದ ಮಧುಮಃ ಸಾಧಿಮಃ ಸಚ್ಚಿಕ್ಷೋಡು ಗಣೋಡು ಪಶ್ಯತಿ ಜಗದ್ಗೀರ್ವಾಣ ಸತ್ಪಾದಮಃ ಅತ್ಯರ್ಥಂ ಮನಸಾಕೃತಾಚ್ಯುತಜಮಃ ಪವಂಧಕಾರಾದಮಃ ಶ್ರೀಮತ್ಸದ್ಗುರುರಾಘವೇಂದ್ರ ಯತಿರಾಟ್ ಕುರ್ಯಾದ್ಧುವಂ ಮಂಗಲಂ ದೀಂದ್ರ ಸುಧೀಂದ್ರ ಸದ್ಗುರುವರಃ ಕಲಾಂ ಭೋಜೋದ್ಭವ ಸಂತತಂ ಪ್ರಾಜ್ಯಧ್ಯಾನವಸೀಗತಾಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀರವಃ ಸಚ್ಛಾಸ್ತ್ರೋದಿ ನಾದೇವ ಕಂಠೀರವಃ ಶ್ರೀಮತ್ಸದ್ಗುರುರಾಘವೇಂದ್ರ ಯತಿರಾಟ್ ಕುರ್ಯಾದ್ಧುವಂ ಮಂಗಲಂ ಅಲಂಕಾರಕ ಕಾವ್ಯ ನಾಟಕ ಕಾಣಾದ ಪಾತಂಜಲ ತ್ರಯರ್ಥ ಜೈಮಿನೀಯ ಕವಿತಾ ಸಂಗೀತ ಪಾರಂಗದ ಶ್ರೀಮತ್ಸದ್ಯ ವಿಭಂಜಾತ ಮುಖರಾನೇಕ ಪ್ರಜಾ ಸೇವಿತಃ ಶ್ರೀಮತ್ಸದ್ಗುರುರಾಘವೇಂದ್ರ ಯತಿರಾಟ್ ಕುರ್ಯಾದ್ಧುವಂ ಮಂಗಲಂ ತುಂಗತರಂಗ ಮಂಗಲಕರ ಶ್ರೀ ತುಂಗಭದ್ರಾತಡ ಪ್ರತ್ಯಸ್ಥದ್ವಿಜ ಪುಂಗಬಾಲಯಲ ಸನ್ಮಂತ್ರಾಲಯ ಕ್ಷೇಪುರೇ ನವ್ಯೇಂದ್ರೋಪರ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರ ಯತಿರಾಟ್ ಕುರ್ಯಾದ್ಧುವಂ ಮಂಗಲಂ ಕಿರೀಟಖಚಿತ ನರ್ಘ್ಯೋರುಡತ್ತ ಪ್ರಭಾಂ ರಾಗಾಗೌಗಹಪಾದುಕದ್ವೈತನೋ ಸ್ವದ್ದಂಡಕಮಂಡಲ ಜಲೋ ಜಲಕರೋ ಸ್ತಂಬರಾಡಂಬರಃ ಶ್ರೀಮತ್ಸದ್ಗುರುರಾಘವೇಂದ್ರ ಯತಿರಾಟ್ ಕುರ್ಯಾದ್ಧುವಂ ಮಂಗಲಂ ವ್ಯಾಸ ಮುನೀಶ ಮಧ್ವೈತರಾಟ್ ಟೀಕಾರ್ಯವಾಕ್ಯಾಮೃತಂ
ಗಾತ್ವಾದ್ವೈತಮತಂ ಹಲಾಹಲತಮಂ ಜತ್ವಾತಮಾಖ್ಯಾಪ್ತಯೇ ಯಕ್ಷಾಂತಮಾಖ್ಯಾನ್ಮುದಾ ಶ್ರೀಮತ್ಸದ್ಗುರುರಾಘವೇಂದ್ರೇತರಾಟ್ ಕುರ್ಯಾಧ್ರುವಂ ಮಂಗಲಂ ಶ್ರೀಮದ್ವೈಷ್ಣವಲೋಕಜಾಲಗೌರು ಶ್ರೀಮತ್ಪರಿವ್ರಾಟ್ಪರಗೋ ಶಾಸ್ತ್ರೇ ದೇವಗುರುಶ್ರುತಾಮರತರು ಪ್ರತ್ಯೂಹ ಗೋತ್ರಸ್ವರು ಚೇದೋತೀತಸ್ಯರು ತದಾಚಿತವರು ತತ್ಸೌಖ್ಯ ಸಂಪತ್ತರು ಶ್ರೀಮತ್ಸದ್ಗುರುರಾಘವೇಂದ್ರೇತರಾಟ್ ಕುರ್ಯಾಧ್ರುವಂ ಮಂಗಲಂ ಯಸ್ಸಂಧ್ಯಾಸ್ವನಿತಂ ಪುರಾರ್ಭೃತಿಪದೇ ಸನ್ಮಂಗಲಾಶ್ಚಾಸ್ತ್ರಕಂ ಸದ್ಯಃ ಪಾವಹರಂ ತು ದೇವ ವಿದುಷಾಂ ಭಕ್ತೈವ ಪಾಪಾಜಿತಂ ಭಕ್ತ್ಯಾ ಭಕ್ತಿಸುತಂ ಪದಂ ಸುಭವಂ ದೀರ್ಘಾಯುರಾರೋಗ್ಯಕಂ ಕೀರ್ತಿಂ ಪುತ್ರಕಳತ್ರವಾಂಧವತುಂ ಮೂರ್ತ್ಯಪ್ರಯಾತಿ ಧ್ರುವಾಂ ರಾಜಾಧಿರಾಜ ಗುರುಸಾರೋಮಾಂತರಗತ ಗೋವಿಂದ ಗೋವಿಂದ. எல்லாரும் சொல்லுங்க ப்ளீஸ். பூஜ்யாய ராகவேந்திராய பூஜ்யாய ராகவேந்திராய சத்ய தர்மரதாய சத்ய தர்மரதாய பஜதாம் கல்பவ்ருக்ஷாய பஜதாம் கல்பவ்ருக்ஷாய நமதாம் காமதேனவே நமதாம் காமதேனவே ஸ்ரீராகவேந்திராய நமகாம் ஸ்ரீராகவேந்திராய நமः 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 ஸ்ரீராகவே எல்லாரும் நல்லா சொல்லுங்க. ஸ்ரீராகவேந்திராய நமः ஸ்ரீராகவேந்திராய நமः ஸ்ரீராகவேந்திராய நமகாம் 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 ஸ்ரீராகவேந்திராய நமகாம். ಗುರುಗಳ ಆಜ್ಞೆಯನ್ನು ಪಡೆದು ಎರಡು ಮಾತು. ಗುರುಗಳ ಆಜ್ಞೆಯನ್ನು ಪಡೆದು ಎರಡು ಮಾತಾಡ್ತಾ ಇದ್ದೀನಿ. ಎರಡು ಮಾತು ಅಲ್ಲ, ಎರಡು நானே தமிழ்ல சொல்றேன். கொஞ்சம் கொஞ்சமா பேசுறேன், ஃபுல்லா பேச மாட்டேன், கொஞ்சம் கொஞ்சம். அந்த காலத்தில் ராகவேந்திர சுவாமி அவருடைய சந்நியாசாசிரம சாம்ராஜ்ய பட்டாபிஷேக மகோத்சவம் எப்படி இருந்ததோ எங்களுக்கு தெரியாது. அதை பார்க்கிற பாக்கியம். அப்போ நாங்களெல்லாம் என்னுடைய ஒரு ஆலோசனை என்னன்னா, கட்டாயமா இந்த மகோத்சவத்தில் நாங்களெல்லாம் பாகியாகிருக்கோம்னா அந்த சமயத்தில் நாங்கள் ஒரு நாயோ இல்லை ஏதாவது என்ன சொல்றது அங்கே அந்த பட்டாபிஷேக மகோத்சவ சமயத்தில் நான் இருக்கிறேன். ಕಡ್ಡಾಯ ಕಂಪಲ್ಸರಿ. ಐ ಥಿಂಕ್ ಇಟ್ ಅವತ್ತಿನ ದಿವಸ ಆ ಗುರುಸಾರೋವರ ಇವತ್ತು ಈ ರಾಘವೇಂದ್ರರ ಪಟ್ಟಾಭಿಷೇಕ ಮಹೋತ್ಸವ ನೋಡೋ ಭಾಗ್ಯ ನಮಗೆ ಇವತ್ತು ಸಿಕ್ಕದೆ ಅಂದ್ರೆ ಅಂದು ನಾವು ಏನೋ ಒಂದು ಹುಳನೋ ಹುಪ್ಪಡಿಯೋ ಏನೋ ಆಗಿ ಆ ಸಾಮ್ರಾಜ್ಯ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲೋದ ಕಡೆ ಬಿದ್ದಿರ್ತೀವಿ. ಅದರ ದರ್ಶನ ಒಮ್ಮೆ ಆಗಿರ್ತಾರೆ, ಅದರ ಫಲ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಿಂದೆ ನನಗೆ ಎಂದೆಂದು ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಆಗದೇ ಇರುವ ಆನಂದ ಇವತ್ತು ಯಾವಾಗ ಆಯಿತು ಅಂತಂದ್ರೆ, ಗುರುರಾಜರನ್ನು ಭಕ್ತರು ಕರ್ಕೊಂಡು ಬರುವಾಗ ಆ ಹಾಡು ಹೇಗಿತ್ತೋ ಗೊತ್ತಿಲ್ಲ, ಹೇಳ್ತಿಲ್ಲ, ನಮ್ಮ ಮನಸ್ಸು ತಲ್ಲೀನ ಆಯಿತು ಅಂದ್ರೆ ಎಲ್ಲ ಪ್ರಪಂಚ ಮರಿತೀವಿ. ಆ ಮರಿತೀವಿ ಎಂಬುದಕ್ಕೆ ಸಾಕ್ಷಿ ಏನಂದ್ರೆ, ಆ ಗುರುರಾಜರ ಮೆಲ್ಲಕ್ಕೆ ಸರ್ವಾಲಂಕಾರ ಭೂಷಿತರಾಗಿ ಅವರು ಬರ್ತಾ ಇರುವಾಗ ಒಂದು ದೃಶ್ಯ. ಎರಡನೇದು, ಅಭಿಷೇಕಾದಿಗಳು ಮುಗಿದ ನಂತರದಲ್ಲಿ ಛತ್ರ ಚಾಮರ ವ್ಯಜನ ಕರದೀಪಾದಿ ಅಲಂಕಾರ ಸೇವೆಗಳನ್ನು ಭಕ್ತರು ಸಮರ್ಪಿಸ್ತಾ ಇದ್ದಾರೆ ಎನ್ನುವಾಗ
ಆ ಮುದ್ದಾದ ಪ್ರಹ್ಲಾದರಾಜರ ರಾಯರಲ್ಲಿ ಕೂತ್ಕೊಂಡಿರೋಣ. ಈ ಕಡೆ ಚಾಮರ ಸೇವೆ ಒಂದು ಕಡೆಯಿಂದ ವ್ಯಜನ ಸೇವೆ, ಮತ್ತೊಂದು ಕಡೆಯಿಂದ ಕರದೀಪದ ಉತ್ಸವ. ನಿಜವಾಗಿ ಅದು ಇದೇ ಇಷ್ಟು ಆನಂದ ಕೊಟ್ಟರೆ ಅವತ್ತು ನಿಜವಾಗಿ ಗುರುಸಾರ್ವಭೌಮರಿಗೆ ಪಟ್ಟಾಭಿಷೇಕ ಆದಾಗ ನೋಡಿದವರ ಪುಣ್ಯ ಎಷ್ಟಾಗಿರಬೇಕು, ಅವರು ಎಷ್ಟು ಆನಂದ ಪಟ್ಟಿರ್ಲಕ್ಕೆ ಸಾಧ್ಯ. ಅದು ನಮ್ಮ ಊಹೆಗೆ ನಿಲಕದೇ ಇರತಕ್ಕಂಥ ಮನಸ್ಫೂರ್ತಿಯಾಗಿ ಹೇಳಬೇಕು. ನನ್ನ ಗುರುಪುತ್ರರ ನಮಗೆ ಈ ಮಂತ್ರಾಲಯ ಮಠದಲ್ಲಿದ್ದಿಲ್ಲ. ಆಶ್ಚರ್ಯ, ಯಾವ ಮಠದಲ್ಲಿ ಅವರು ಇದ್ದಾರೋ ಆ ಮಹಾ ಸಾಮ್ರಾಜ್ಯ ಅದ್ಭುತವಾದ ಕಲಿತಾ ಇದ್ದಿಲ್ಲ. ಆಶ್ಚರ್ಯ, ನಮ್ಮ ಗುರುವಾದ ಮಾಡಿದ್ದಕ್ಕೊಂದು ಸಾರ್ಥಕ ಏನಾಯ್ತು ಅಂದ್ರೆ, ಆತರ ಕಡೆಯಿಂದ ಪಟ್ಟಾಭಿಷೇಕ ಮಹೋತ್ಸವ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನನ್ನ ಕಡೆಯಿಂದ ಮಾಡಿಸಿ ಏನ್ ಮಾಡಿದ್ರು ಅಂದ್ರೆ, ಇಡೀ ಇಂಡಿಯಾದಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣ, ಟಿಟಿಡಿಯೇ ಶ್ರೀನಿವಾಸ ಕಲ್ಯಾಣ ಮಾಡ್ಲಿಕ್ಕೆ. ಹಾಗೆ ಪರಿಮಳಾಚಾರ್ಯರು ಯಾವ ಮುಹೂರ್ತದಲ್ಲಿ ಗುರುರಾಜರು ಪ್ರೇರಣೆ ಮಾಡಿ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ನಾಂದಿ ಹಾಕಿದ್ರು, ಇವತ್ತು ಮಂತ್ರಾಲಯ ನನಗೆ ಆನಂದ ಆಗ್ತೀನಿ. ನಾನು ಮಂತ್ರಾಲಯದ ಮಠದವರು ಪ್ರತಿಯೊಂದು ಊರಲ್ಲಿ ರಾಯರ ಮಠಗಳವು ಅಲ್ಲೆಲ್ಲ ಕೂಡ ಪಟ್ಟಾಭಿಷೇಕ ಮಹೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಫೂರ್ತಿ ಯಾರು ಅಂದ್ರೆ ಗುರುಪುತ್ರ ಪರಿಮಳಾಚಾರ್ಯರು ನನಗನಿಸ್ತಾ ಇದ್ದಾರೆ. ತಪ್ಪಿರ್ಬೋದು, ಅದ್ರ ಯಾರಾದ್ರೂ ಅಪಾರ್ಥ, ಅದರ ಸ್ಫೂರ್ತಿಯಾಗಿ ತಗೋಬೇಕೇ ಹೊರತಾಗಿ ಅಪಾರ್ಥಕ್ಕೆ ಹೋಗಬಾರ್ದು. ಇಂಥ ಗುರು ಸಾರ್ವಭೌಮರು ಪಟ್ಟಾಭಿಷೇಕ್ತರಾಗಿ ಕೂತ್ಕೊಂಡಿದ್ದಾರೆ. ಮುಂದೆ ನಂತರದಲ್ಲಿ ಅವರೇ ದೇಶವನ್ನೆಲ್ಲ ಉದ್ಧಾರ ಮಾಡಿ ಜಗತ್ತನ್ನೆಲ್ಲ ಪಾವನಗೊಳಿಸಿ ಮುಂದೆ ಕೂಡ ನಾನು ಬೃಂದಾವನಸ್ಥನಾಗಿ ಸದಾ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಆ ದಿವ್ಯ ಬೃಂದಾವನ ಸತ್ಯವಾದ ಮಾತು. ಇಬ್ಬರು ಯತಿಗಳು ನಮಗೆ ಕಣ್ಣು ತೆರೆಸಿದ್ದಾರೆ. ಮೊಟ್ಟ ಮೊದಲನೆಯವರು ರುಜುಪುಂಗವರಾದ ರುಜುಗಣಸ್ಥರಾಗಿರ್ತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರು ಬೃಂದಾವನ, ಯತಿಗಳ ಬೃಂದಾವನ ಅಂದ್ರೆ ಅದು ಸಮಾಧಿ ಅಲ್ಲ, ಅದು ಹರಿಮಂದಿರ ಅಂತ ಮೊಟ್ಟಮೊದಲು ಜಗತ್ತಿಗೆ ತೋರಿಸಿದ ಧನ್ಯ ಜೀವಿಗಳು ವಾದಿರಾಜ ಗುರು ಸಾರ್ವಭೌಮರಾದರೆ ಅದನ್ನ ನಮ್ಮ ಗುರುಗಳ ಮಾನ್ಯರಾಗಿರ್ತಕ್ಕಂಥ ವಾದಿರಾಜರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ನಾನು ಅಷ್ಟು ಸ್ಪಷ್ಟವಾಗಿ ತೋರಿಸುವುದಲ್ಲ, ಸ್ವಲ್ಪ ನನ್ನ ಬೃಂದಾವನದ ಬಗ್ಗೆ ಆಲೋಚನೆ ಮಾಡಿದಾಗ ಅದು ಹರಿದಾಸರಿಗೆ ಗೋಚರ ಆಗಿದೆ. ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ರೀತಿಯಲ್ಲಿ 713 ಸಾಲಿಗ್ರಾಮಗಳನ್ನು, ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ನಾನು ಅದನ್ನು ಓದಿದ್ದೀನಿ ಸ್ಪಷ್ಟವಾಗಿ. 713 ಸಾಲಿಗ್ರಾಮಗಳನ್ನು ಗುರು ಸಾರ್ವಭೌಮರು 41 ದಿವಸಗಳ ಕಾಲ ತಾವೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿ 2 ಬೆಳ್ಳಿ ಸಂಪುಷ್ಟಗಳಲ್ಲಿ ಅವನ್ನು ಇಟ್ಟು ತಮ್ಮ ರಾಯರ ಕಣ್ಣುಗಳು ಏನಿರ್ತಾವಲ್ಲ ನಾಮ, ಆ ಸ್ಥಳದಲ್ಲಿ ಆ 2 ಪ್ರತಿಷ್ಠೆ ಮಾಡಿ ನಂತರದಲ್ಲಿ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ. ಅದು ಪತ್ರದಲ್ಲಿ ಅರ್ಚ ಕೃಷ್ಣಾಚಾರ್ಯರ ಮನೆಯಲ್ಲಿ ಒಂದು ಶಾಸನ ಅದೇ, ಲೆಟರ್ ಅದೇ, ರಾಯರು ಬರ್ಕೊಟ್ಟಿರ್ತಕ್ಕಂಥ ಅದರಲ್ಲಿ ಈ ಮಾತು ಸ್ಪಷ್ಟವಾಗಿ ಬರ್ತಾರೆ. ಅಂತ ಭವ್ಯವಾದ ಗುರುರಾಜರ ಬೃಂದಾವನ ಅದು ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಸಮನ್ವಯಾತ್ಮಕವಾದದ್ದು. ಅಲ್ಲಿ ಪೀಠ ಪೂಜದ ಅನುಸಂಧಾನವನ್ನು ನಾವು ಕಾಣಬಹುದು. ಅಂತಹ ಗುರುರಾಜರ ಭವ್ಯವಾದ ಬೃಂದಾವನದ ದರ್ಶನವನ್ನು ನಾವೆಲ್ಲ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ. இன்றைக்கு நாம் எல்லோரும் இந்த பட்டாபிஷேக வைபவத்தை கண்டோம். இதை பார்க்கும்போது என்ன தோன்றுகிறது என்றால், அன்று அந்த காலத்திலே இந்த பட்டாபிஷேக வைபவம் நம் ராகவேந்திர நடக்கும் பொழுது நாம் ஏதோ புழு பூச்சா கண்டிப்பாக பிறந்திருப்போம். அப்பொழுது அந்த பட்டாபிஷேக வைபவத்தை கண்ட ஒரு பாக்கியத்தினால் நாம் எல்லோரும் இங்கு அமர்ந்திருக்கோம். இது எந்த விதமான சந்தேகமும் இல்லை என்று நாம் எல்லோருக்கும் தோன்றுகிறது. இப்பேற்பட்ட வைபவத்தை நாம் கண்ணார கண்டுள்ளோம். இதற்கு ஸ்பூர்த்தியாக இருந்தவர் யார் என்று சொல்ல வேண்டும் என்றால், நம் குரு அப்பனாச்சர் சொல்லியிருக்கிறார், இந்த பரிமளாச்சாரியர் காரணம் என்று சொல்ல வேண்டும். இவ்வளவு வருடங்களாக ஒவ்வொரு ராகவேந்திர சப்தாகத்திலும் அவர் இந்த மாதிரி பட்டாபிஷேக வைபவத்தை நடத்தியதன் விளைவு எல்லா இடத்திலும் இப்போது பட்டாபிஷேக வைபவம் நடந்து கொண்டே இருக்கிறது. ஸ்ரீனிவாச கல்யாணம் மற்றும் பட்டாபிஷேகம் இது இரண்டும் நம்ம ராகவேந்திர சப்தாகத்தில் நிரந்தரமாக நடந்து கொண்டிருக்கின்றன. இப்படி பட்டாபிஷேக வைபவத்துடன் திவ்ய கோலத்துடன் இருக்க நம் ஸ்ரீ ராகவேந்திரர் தன்னுடைய பிருந்தாவன பிரவேசம் செய்தார் என்றால், அந்த பிருந்தாவனம் என்பது சமாதி அல்ல. இந்த ஒரு விஷயத்தை தெள்ள தெளிவாக எடுத்து காட்டியவர் யார் என்றால், முதல் நமக்கு லோகத்திற்கு காண்பித்தவர் ஸ்ரீ நம்ம வாதிராஜர்.
அதற்கு அடுத்து நம் ஸ்ரீ ராகவேந்திரர் அவரும் கூறியிருக்கிறார், இது பிருந்தாவனம் என்பது ஏதோ சமாதி அல்ல, இது சாட்சாத் அது விஷ்ணு மந்திரம். நம் பகவான் இருக்கும் இடம் எது என்றால் நம்முடைய பிருந்தாவனம். இது நாம் கண்ணார காணலாம். அந்த பிருந்தாவனம் என்பது ஸ்ரீ ரங்க மந்திரம், ஸ்ரீ விஷ்ணு மந்திரம் என்று சொல்கிறோம். அது மட்டுமல்ல, நம் ராயர் அவர் இங்கு பிருந்தாவனம் பிரவேசம் செய்யுவதற்கு முன்பு 713 சாலை கிராமங்களை ஒரு தட்டில் எழுந்து அதை 40 நாட்கள் தானே பூஜை செய்து, நாம் இப்பொழுது பிருந்தாவனத்தை 2 கண்களாக காண்கிறோமே, அங்கு அதை வைத்து தான் பிருந்தாவனத்திற்குள் தான் சென்று அமர்ந்தாராம். இது சாசனம் இருக்கிறது, இதை கண்ணார கண்டுள்ளர், இது நிஜமான வார்த்தை. ஆகையால் நாம் பிருந்தாவனத்தை தரிசிக்கும் பொழுது இது சாட்சாத் பகவானுடைய ஒரு தலம், இது பகவானுடைய கோயில். இந்த ஒரு அனுசந்தானத்தில் நாம் தரிசிக்க வேண்டும். ஹரே ஸ்ரீனிவாச. ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋಣ. ದಿವ್ಯ ಗುರುಸಾರವರ ದಿವ್ಯವಾದ ಹರಿಮಂದಿರದ ದರ್ಶನ ಮಾಡಿಕೊಳ್ಳೋಣ. இப்போ தஞ்சாவூரிலிருந்து நாம் எல்லாரும் மந்திராலயத்துக்கு செல்லலாம். அங்கே நம் திவ்யமான தரிசனம் பார்க்கலாம். ஸ்ரீ ராகவேந்திர அங்க நிஜமாக நாம் பார்க்கலாம். ராகவேந்திர 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 ராகமாம் ராகவேந்திர 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 ரக்ஷமா ராகவேந்திர எல்லாரும் சொல்லுங்க. ராகவேந்திர 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 பாகிமாம் ராகவேந்திர 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 ரக்ஷமாம் ராகவேந்திர 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 பாகிமாம் ராகவேந்திர 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 ரக்ஷமாம் ராகவேந்திர 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 பாகிமாம் ராகவேந்திர 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 ரக்ஷமாம் ராகவேந்திர 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 பாகிமாம் ராகவேந்திர 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 ரக்ஷமாம். ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ. ಮುದ್ದು ಬೃಂದಾವನ ದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ. ಮುದ್ದು ಬೃಂದಾವನ ಮಧ್ಯದೊಳಗಿಂದ ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ. ಗಳದೋಳು ಶ್ರೀ ತುಳಸಿ ನಳಿನ ಹಿಮಾಲಯಗಳು 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 ಚಲುವ ಮುಖದಲ್ಲಿ ಎಲ್ಲರೂ ಚಲುವ ದಂತಗಳಿಂದ ಚಲುವ ಮುಖದಲ್ಲಿ ಪೊಳೆವೋ ದಂತಗಳಿಂದ ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ. ಸದನದಲ್ಲಿ ಪದುಮಾನವನ ಹೃದಯ ಸದನದಲ್ಲಿ ಪದುಮಾನವನವರಿಸಿ ಹೃದಯ ಸದನದಲ್ಲಿ ಪದುಮಾನವನವರಿಸಿ ಮುದಮಾನದಿಂದ ನಿತ್ಯ ಸದಮಾಲ ರೂಪ ತಾಳಿ ಮುದಮಾನದಿಂದ ರೂಪ ಸದಮಾಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ನೋಡೆ. ದಾತ ಗುರು ಜಗನ್ನಾಥ ವಿಠಲನ್ನ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ
ಜಗನ್ನಾಥ ವಿಠಲನ್ನ ದಾತ ಗುರು ಜಗನ್ನಾಥ ವಿಠಲನ್ನ ಪ್ರೀತಿಯ ಪಡಿಸುತ್ತ ದೂತರ ಪೊರೆಯುತ್ತ ಪ್ರೀತಿಯ ಪಡಿಸುತ್ತ ದೂತರ ಪೊರೆಯುತ್ತ ಗೆದ್ದು ಬರುತ್ತಾರೆ ನೋಡಿ ಗೆದ್ದು ಬರುತ್ತಾರೆ ನೋಡಿ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಹತ್ತಿದ ನಮ ಮುದ್ರೆಗಳು ಪುತಿ ಹತ್ತಿದ ನಮ ಮುದ್ರೆಗಳು ಪುತಲಿ ಎದ್ದು ಬರುತ್ತಾರೆ ನೋಡೆ ಗೆದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ನೋಡೆ ಗೆದ್ದು ಬರುತ್ತಾರೆ ನೋಡೆ. ಗುರುರಾಜರೀಗ ಕೈಯಲ್ಲಿ ಫಲ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರಿಗೆ ಏನು ಬೇಕು ಅಂದ್ರೆ ಅದು ಕೊಳ್ಳಕ್ಕೆ ರೆಡಿ ಇದ್ದಾರೆ. ನಮ್ಮ ಭಕ್ತಿಗೆ ಅವರ ಪರವಶರಾಗ್ಯಾರ ಅಂತ ತಿಳ್ಕೊಂಬೇಡ್ರಿ. ಗುರುಗಳು ಕೂತ್ಕೊಂಡಿದ್ದಾರೆ. ಅವರ ಚಿಂತನೆ, ಅವರ ಪ್ರಾರ್ಥನೆಗೆ ಮೈಮರೆತು ಗುರುರಾಜರು ಯಾರು ಏನು ಬೇಡದರೂ ಕೊಳ್ಳಕ್ಕೆ ಸನ್ನದ್ಧರಾಗಿ ನಿಂತಾರೆ ಅಂತ ಗುರು ಸಾರ್ವಭೌಮರನ್ನು ಎಲ್ಲರೂ ದಯಮಾಡಿ ಎಲ್ಲರೂ ಪ್ಲೀಸ್ ಮೈಮರೆತು ಅಂದ್ರೆ என்ன சொல்றது தன்னை மறந்து நிலைக்கு வாருங்கள். ஏனென்றால் குருராஜர் பஜனை செய் தன்னை மறந்து பஜனை செய்யுங்கள். வெட்கத்தை விட்டு லஜ்ஜையை விட்டு எல்லோரும் தன்னை மறந்து நிற்க நாம் எல்லோரும் பஜனை செய்யலாம். குரு ராஜா குரு சார்வபௌமா குரு ராஜா குரு சார்வபௌமா गुरु राजा गुरु सार्वभौमा गुरु राजा गुरु सार्वभौमा गुरु राजा गुरु सार्वभौमा निन्नय पाद 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 सरसिग युग कभी नमिजुवे सरसिग युग कभी नमिजुवे गुरु राजा गुरु सार्वभौमा गुरु राजा गुरु सार्वभौमा ज्ञानिಗಳ ರಸನೆ ಮೌನಿ ಶಿರೋಮಣಿ ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಧ್ಯಾನವ ಸಂತತ ನೀಡಯ್ಯ ಜ್ಞಾನವ ಸಂತತ ನೀಡಯ್ಯ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ನಿನ್ನಲ್ಲಿ ಹರಿದಯ ಉನ್ನತವಿರಲಿನ್ನು ಎನ್ನಲ್ಲಿ ನಿನ್ನ ದಯ ಇರಯ್ಯ ಎನ್ನಲ್ಲಿ ನಿನ್ನ ದಯ ಇರಲಯ್ಯ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ದಾತ ಗುರು ಜಗನ್ನಾಥ ವಿಠಲ ನಿನ್ನ ದಾತ ಗುರು ಜಗನ್ನಾಥ ವಿಠಲ ನಿನ್ನ ದಾತ ಗುರು
ನಾಥ ಗುರು ಜಗನ್ನಾಥ ವಿಠಲ ನಿನ್ನ ಮಾತುಲಾಲಿಸಿದಂತ ಪೊರೆಯನ್ನ ಮಾತುಲಾಲಿಸಿದಂತ ಪೊರೆಯನ್ನ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಗುರು ರಾಜ ಗುರು ಭೌಮ ನಿನ್ನಯ ಪಾದ ಗುರು ರಾಜ ಗುರು ಭೌಮ ನಿನ್ನಯ ಪಾದ ಗುರು ರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಸರಸಿಜ ಯುಗ ಕವಿ ನಮಿಸೋವೆ ಸರಸಿಜ ಯುಗ ಕವಿ ನಮಿಸೋವೆ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ ಗೋವಿಂದ. ಹರೇ ಶ್ರೀನಿವಾಸ. ಪಟ್ಟಾಭಿಷಿಕ್ತರಾಗಿ ಪ್ರಸನ್ನಚಿತ್ತರಾಗಿ ಅನುಗ್ರಹೋನ್ಮುಖರಾಗಿ ಕೂತಿರ್ತಕ್ಕಂಥ ಗುರುರಾಜರ ಪ್ರತಿನಿಧಿಗಳಂತೆ ಇರತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಆಶೀರ್ವಚನದಿಂದ ಎಲ್ಲ ಭಕ್ತರನ್ನ ಆಶೀರ್ವಚನ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅನಂತರದಲ್ಲಿ ಗುರುಗಳ ಆಶೀರ್ವಚನ ಆದ್ಮೇಲೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರುರಾಜರಿಗೆ ಮಹಾ ಶ್ರೀಪಾದಂಗಳವರ ಕರಕಮಲವನ್ನು ಮಾಡ್ತಾರೆ. ಆಮೇಲೆ ಎಲ್ಲ ಸಮಸ್ತ ಭಕ್ತರಿಗೂ ಕೂಡ ಶ್ರೀಪಾದಂಗಳವರೇ ತಮ್ಮ ಕರಕಮಲದಿಂದ ಶ್ರೀನಿವಾಸ ಪಟ್ಟಾಭಿಷಿಕ್ತರಾಗಿರ್ತಕ್ಕಂಥ ಗುರುರಾಜರ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಎಲ್ಲರೂ ನಿಧಾನವಾಗಿ ಬಂದು ಆ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. குருராஜருக்கு நம் சுவாமிகள் தன் அமிர்தாஸ்தங்களால் மங்களாரத்தை எடுத்துக்கொண்டிருந்தார். அதன் பிறகு எல்லோருக்கும் சுவாமிகளே தன்னுடைய கையினால் மந்திராட்சரிய பிரசாதம் கொடுக்க இருக்கிறார். எல்லோரும் தயவிருந்து அமைதியாக வந்து தான் ஸ்வீகாரம் செய்ய வேண்டும் என்று கேட்டுக்கொள்கிறோம். ஸ்ரீனிவாச கல்யாண மகோத்சவம் இப்பொழுது பட்டாபிஷேக மகோத்சவத்தை கண்டுகளித்தோம். இதேபோல் இதைவிட மிகவும் சிறப்பாக எப்படி ஸ்ரீனிவாசன் இங்கு வருகிறார். திருமலை ஸ்ரீனிவாசன் இங்கு வர இருக்க 27ஆம் தேதி. ஆகிய எல்லோரும் ஸ்ரீனிவாச கல்யாணத்திற்கும் திரளாக வந்திருந்து அந்த திம்மப்பன் அருளை பெற வேண்டும் என்று பிரார்த்திக்கிறோம். ಶ್ರೀನಿವಾಸ ಕಲ್ಯಾಣ ಮಹೋತ್ಸವ 27ನೇ ತಾರೀಕು. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಗುರು ಸಾರ್ವಭೌಮರ ಪಟ್ಟಾಭಿಷೇಕದ ಪರ್ವಕಾಲದಲ್ಲಿ ನಾವು ಸೇರಿದ್ದೇವೆ. ನಮ್ದೆಲ್ಲ ವೈಯಕ್ತಿಕವಾದ ಪಟ್ಟಾಭಿಷೇಕ, ಏನಿದ್ರೂ ಮನೆಯ ಒಳಗೆ ನಮ್ದು ಸೀಮಿತ. ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಅಂತಂದ್ರೆ ಮನೆಯೊಳಗೆ ಆದರ್ಶ ಗೃಹಸ್ಥರಾಗಿ ಬಾಳಬೇಕಾದ ವೆಂಕಣ್ಣ ಭಟ್ರು ತನ್ನ ಜೀವನ ಅದು 4 ಗೋಡೆಯ ಒಳಗೆ ಅಲ್ಲ, 4 ಗೋಡೆಯ ಒಳಗಿದ್ದ ಒಂದು ಚಿಕ್ಕ ಕುಟುಂಬಕ್ಕಲ್ಲ, ಇಡೀ ವಿಶ್ವ ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಿ ಕಾಷಾಯ ಬಟ್ಟೆ ತೊಟ್ಟು ಪಟ್ಟಾಭಿಷಿಕ್ತರಾದರು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕೆ ಅವರು ಪಟ್ಟ ಈ ಪಟ್ಟ ದೀಕ್ಷೆ, ಇದು ಪಟ್ಟಾಭಿಷೇಕ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಮಂಗಳ ಮಹೋತ್ಸವ ಅನ್ನುವ ಚಿಂತನೆ. ಹಾಗಾಗಿ ರಾಯರು ಪಟ್ಟಾಭಿಷಿಕ್ತರಾದ ಈ ಕಾಲ ಇದು ಫಾಲ್ಗುಣ ಮಾಸ. ಸಂಸ್ಕೃತದಲ್ಲಿ ಫಲ್ಗು ಅಂದ್ರೆ ಚಿಕ್ಕದು ಅಂತ ಅರ್ಥ, ಫಲ್ಗು ಅಂದ್ರೆ ಸ್ವಲ್ಪ ಅಂತ ಅರ್ಥ. ಫಲ್ಗುಣ ಅಂದ್ರೆ ಸ್ವಲ್ಪ ಅಲ್ಲ, ಅದು ಪೂರ್ಣವಾದ್ದು. ಅದು ಯಾಕೆಂದ್ರೆ ರಾಯರು ಈ ಮಾಸದಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ, ಅದಕ್ಕೋಸ್ಕರನೇ ಇರಬೇಕು ಈ ಮಾಸಕ್ಕೆ ಫಾಲ್ಗುಣ ಮಾಸ ಅಂತ. ಹಾಗಾಗಿ ಈ ಮಾಸದಲ್ಲಿ ನಾವು ರಾಯರ ಈ ಪಟ್ಟಾಭಿಷೇಕ ಉತ್ಸವವನ್ನು ಚಿಂತನೆ ಮಾಡಿದರೆ ನಮ್ಮ ಜೀವನ ಅದು ಫಲ್ಕು ಆಗುವುದಿಲ್ಲ, ಅದು ಫಲ್ಗುಣ ಆಗಿಬಿಡುತ್ತೆ ಅಂತ. ಇಲ್ಲಿ ಶುಕ್ಲ ಪಕ್ಷದಲ್ಲಿ ರಾಯರ ಪಟ್ಟಾಭಿಷೇಕ, ಕೃಷ್ಣ ಪಕ್ಷದಲ್ಲಿ ತೃತೀಯದಲ್ಲಿ ವಾದಿರಾಜರು ವೃಂದಾವನ ಪ್ರವೇಶ ಮಾಡೋದು. ಎಂಥ ಕಾಂಬಿನೇಷನ್ ನೋಡಿ.
ವಾದಿರಾಜರು ಬೃಂದಾವನದ ಒಳಗೆ ಪ್ರವೇಶ ಮಾಡಬೇಕು ಈ ಫಾಲ್ಗುಣ ಮಾಸದಲ್ಲಿ, ನಿಮ್ಗೇನು ಕೊರತೆ ಬರುವುದಿಲ್ಲ. ದೊಡ್ಡ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ಪಟ್ಟಾಭಿಷಿಕ್ತರಾಗ್ತಾರೆ ಅಂತ ಈ ಫಾಲ್ಗುಣ ಮಾಸದಲ್ಲಿ ಇಬ್ಬರು ಯತಿಗಳ, ಒಬ್ಬರ ವೃಂದಾವನ ಪ್ರವೇಶದ ಉತ್ಸವ, ಒಬ್ಬರದು ಪಟ್ಟಾಭಿಷೇಕದ ಉತ್ಸವ, ಈ ಕಾಂಬಿನೇಷನ್ ನಮಗೆ ತಿಳಿಸ್ತಾರೆ. ಒಬ್ಬ ಹೋದ್ರೆ ಇನ್ನೊಬ್ಬ ಆ ಜಾಗದಲ್ಲಿ ಬಂದು ಅದನ್ನು ಇಡೀ ಜಗತ್ತಿಗೆ ಸಾರ್ವಭೌಮನಾಗಿ ಮೆರೀತಾನೆ ಅನ್ನುವ ಚಿಂತನೆಯ ಜೊತೆಗೆ ನಮಗೆ ಸಮೃದ್ಧಿಯನ್ನು ಕೊಡುವಂತಹದ್ದು. ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಅಂತ, ಬೃಂದ ಅವನ ಅಂತ ರಾಯರು ಬೃಂದಾವನದೊಳಗೆ ಪ್ರವೇಶ ಮಾಡಿದರು. ಸಾಮಾನ್ಯವಾಗಿ ಬೃಂದಾವನದೊಳಗೆ ಪ್ರವೇಶ ಮಾಡಿದರು ಅಂತಂದ್ರೆ ಅವರ ಇತಿಹಾಸ ಮುಗಿಯಿತು ಅಂತ ಅರ್ಥ. ರಾಯರು ಬೃಂದಾವನದೊಳಗೆ ಪ್ರವೇಶ ಮಾಡಿದರು ಅಂತಂದ್ರೆ ಅದು ಇತಿಹಾಸ ಪ್ರಾರಂಭ ಆಯಿತು ಅಂತ ಅರ್ಥ. ಅದು ರಾಯರ ದೊಡ್ಡ ಸೌಭಾಗ್ಯ. ಅದು ಬೃಂದಾವನದ ಒಳಗೆ ಹೋದವ ಹೊರಗೆ ಬರುವ ಕ್ರಮ ಇಲ್ಲ. ಅದು ಇದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರೆ ತಿರುವಳ್ಳಾರಿನಲ್ಲಿ ರಾಘವೇಂದ್ರ ಸಪ್ತಾಹ ಮಾಡ್ತೇವೆ ಅಂತ ನಾವು ಆಹ್ವಾನ ಕೊಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಓಡಿ ಬರುವ ಶಕ್ತಿ ಇದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರಿಗೆ. ಹಾಗಾಗಿ ಈ ಪಟ್ಟಾಭಿಷೇಕದ ಈ ಪರ್ವಕಾಲದಲ್ಲಿ ರಾಯರು ಸಮಾಧಿಯಲ್ಲಿ ಕೂತವರು. ಸಮಾಧಿ ಅಂದರೆ ಸಮ್ಯಕ್ ಆದಿಹಿ ಮನಸಃ ಆದಾನಂ ಯಸ್ಯ, ಅಂದರೆ ಈ ಕಾಲದಲ್ಲಿ ವೃಂದಾವನದ ಒಳಗೆ ಕೂತು ತನ್ನ ಮನಸ್ಸನ್ನು ಆಚಾರ್ಯರ ಶಾಸ್ತ್ರದ ಮೂಲಕ ಭಗವಂತನಲ್ಲಿ ಇಟ್ಟವರು ರಾಯರು, ಸಮಾಧಿ. ಆದರೆ ಅದೇ ಕಾಲದಲ್ಲಿ ರಾಯರು ಈ ತಿರುವಳ್ಳರಿಗೆ ಬರಬೇಕು ಅಂತಂದ್ರೆ ಅವರು ದೇವಾಂಶರೇ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಹೇಗೆ ದೇವತೆಗಳೆಲ್ಲ ಉಪಾಸನೆ ಮಾಡುವ ಕ್ರಮ ಹಾಗೆ ಒಂದು ರೂಪದಿಂದ ಭಗವಂತನನ್ನು ಪೂಜಿಸ್ತಾರೆ, ಇನ್ನೊಂದು ರೀತಿಯಿಂದ ಲೋಕಪಾಲಕರಾಗಿ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳವರು ಒಂದು ರೂಪದಿಂದ ಮಂತ್ರಾಲಯದ ವೃಂದಾವನದಲ್ಲಿ ಕೂತು ಭಗವಂತನ ಚಿಂತನೆ ಮಂಥನೆಯಲ್ಲಿ ತೊಡಗಿದ್ರೆ, ಆಚಾರ್ಯರ ಶಾಸ್ತ್ರಗಳ ಪ್ರವಚನದಲ್ಲಿ ತನ್ನನ್ನು ಮುಡುಪಾಗಿಟ್ಟುಕೊಂಡ್ರೆ, ಟೀಕಾದಿ ಗ್ರಂಥಗಳಲ್ಲಿ ವ್ಯಾಖ್ಯಾನದಲ್ಲಿ ಆಸಕ್ತರಾದರೆ, ಮತ್ತೊಂದು ರೂಪದಿಂದ ತಿರುವಳ್ಳಾರಿಗೆ ಬಂದು ಕರದಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ಅನುಗ್ರಹ ಮಾಡುವ ದೊಡ್ಡ ಗುರುಗಳು, ದೊಡ್ಡ ದೇವತೆಗಳು, ಇಡೀ ಜಗತ್ತಿನ ಬೃಂದವನ್ನು ಅವನ ಮಾಡುವ ಬೃಂದಾವನಾಧೀಶರು ಆ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಹೃದಯ ಸಿಂಹಾಸನದಲ್ಲಿ ನಡೆಯಲಿ. ರಾಯರ ಅನುಗ್ರಹ ಎಲ್ರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹರೇ ಶ್ರೀನಿವಾಸ. ಈಗ ಶ್ರೀಪಾದಂಗಳವರಿಂದ ಮಹಾಮಂಗಳಾರತಿ ಕಾರ್ಯಕ್ರಮ, ಅನಂತರದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಯುತರಾಗಿರ್ತಕ್ಕಂಥ ಅಣ್ಣವರಿಗೂ ಅಪಣಾಚಾರ್ಯರಿಗೂ ಮತ್ತು ಆ ಗಾನವೃಂದದ ತಂಡದ ಸುಸ್ವರಂ ನಾಗೇಂದ್ರ ಕುಮಾರ್ ಮತ್ತು ಅವರ ಸಂಗಡಿಗರಿಗೂ ಕೂಡ ಮಂತ್ರಾಕ್ಷತೆ ಕೊಟ್ಟ ನಂತರದಲ್ಲಿ ಎಲ್ಲರಿಗೂ ಕೂಡ ಶ್ರೀಪಾದಂಗಳವರು ಮಂತ್ರಾಕ್ಷತೆ ಕೊಡ್ತಾರೆ. ನಿಧಾನವಾಗಿ ಸ್ವೀಕಾರ ಮಾಡಿ ಹೊರಡಬೇಕು. ಸುಮ್ಮನೆ ಮಂತ್ರಾಕ್ಷತೆ. ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ರಾಯರ ಚಿಂತನೆಯನ್ನು ನಮಗೆ ಕೊಟ್ಟವರು ಆ ಕಾಲದ ಅಪ್ಪಣ್ಣಾಚಾರ್ಯರು. ನಮ್ಮ ಕಾಲದ ಅಪ್ಪಣ್ಣಾಚಾರ್ಯರು ಇದೇ ಅಪ್ಪಣ್ಣಾಚಾರ್ಯರು. ಹಾಗಾಗಿ ರಾಯರ ಸ್ವರೂಪವನ್ನು ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಮೂಡಿದಿದ್ದ ಹಾಗೆ ಮಾಡ್ತಾರೆ. ಅವರ ಕಲ್ಪನಾ ಸಾಮ್ರಾಜ್ಯ ಅದು ಭಗವದ್ದತ್ತವದ್ದು, ಅವರ ಪ್ರತಿಭೆ ಅದು ಅತ್ಯಪೂರ್ವವದ್ದು. ಅವರು ಶ್ರೀನಿವಾಸನ ಸನ್ನಿಧಾನದಲ್ಲಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಆ ಶ್ರೀನಿವಾಸ ಮತ್ತೆ ರಾಯರು ಅವರಿಬ್ಬರೂ ಕೂಡ ಅವರನ್ನು ತನ್ನ ಪಕ್ಕದ ಅಧಿಕಾರದಲ್ಲಿ ಯಾವತ್ತೂ ಇಟ್ಟುಕೊಂಡಿದ್ದಾರೆ. ಹಾಗೆ ಅವರಿಂದ ಸೇವೆ ನಮ್ಮ ಸಮಾಜಕ್ಕೆ ನಿರಂತರವಾಗಿ ಸಿಗಲಿ, ದೊಡ್ಡ ನಮ್ಮ ಸಮಾಜದ ಆಸ್ತಿ ಅಂತ ಹೇಳ್ತಾ, ನಮ್ಮ ಸುಸ್ವರಂ ನಾಗರಾಜ ಆಚಾರ್ಯ ಅವರ ಧ್ವನಿ ಕೇಳಿದವರಿಗೆ ಗೊತ್ತು. ಇವತ್ತು ಸುಸ್ವರ ನಾಗರಾಜ್ ಆಚಾರ್ಯ ಬರಲಿಲ್ಲ ಅಂತ ಏನು ತಿಳುವಳಿಕೆ ಇಲ್ಲ. ಅವರ ಮಗನ ರೂಪದಲ್ಲಿ ಅವರದೇ ಧ್ವನಿ ನಾವು ಇವತ್ತು ಕೇಳಿದ್ದೇವೆ. ಸುಂದರವಾದ ಧ್ವನಿಯ ಮೂಲಕ ರಾಯರ ಸೇವೆ ಅವರು ವಿಶೇಷವಾಗಿ ಮಾಡಿದ್ದಾರೆ. ಅವರನ್ನು ದೇವರು ಹರಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ.